ಗಳಾದ ಡಾಕ್ಟರ್ ಪಿ ವಿ ಭಂಡಾರಿ ಅವರು ಮನೋವೈದ್ಯರು ಹಾಗೂ ನಿರ್ದೇಶಕರು ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ. ಇವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವರಲ್ಲಿ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೇನೆ. ವೆಲ್ಕಮ್ ಟು ದ ಪ್ರೋಗ್ರಾಮ್ ಸರ್. *6 ಅನ್ನು ಒತ್ತೋದ್ರ ಮೂಲಕ ನೀವು ನಿಮ್ಮನ್ನ ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆ. ಮೊಟ್ಟ ಮೊದಲನೇದಾಗಿ ನಮ್ಮ ಸಂಸ್ಥೆಯ ಪರವಾಗಿ ನಿಮಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಯಾಕಂದ್ರೆ ಈ 50 ಕಾರ್ಯಕ್ರಮಗಳನ್ನ ಹೋಸ್ಟ್ ಮಾಡಿದಿರಿ, ಬಹಳ ಚೆನ್ನಾಗಿ ಮಾಡಿದಿರಿ. ಸೊ ನಾನು ನಮ್ಮ ಆಸ್ಪತ್ರೆಯ ಪರವಾಗಿ ನಿಮಗೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು ಸರ್. ಇವತ್ತು ನಾನು ಮಾತಾಡುವಂತ ವಿಷಯ ಈ ಮದ್ಯ ವ್ಯಸನ ಅನ್ನೋದು ಕಾಯಿಲೆಯ ಅಂತ. ಸೊ ನನ್ನ ಮುಖ್ಯವಾದ ಉದ್ದೇಶ ಏನಂದ್ರೆ ಇದರಿಂದ ನಿಮ್ಗೆ ಈ ಲೆಕ್ಚರ್ ಇಂದ ಇದು ಈ ಮದ್ಯ ವ್ಯಸನದ ಚಿಕಿತ್ಸೆ ಅಂದ್ರೆ ಏನು ಅನ್ನುವುದನ್ನ ಮತ್ತು ಅದು ಯಾಕೆ ಆಗುತ್ತೆ, ಅದು ಏನು ಚಿಕಿತ್ಸೆ, ಅದೆಲ್ಲ ಮನವರಿಕೆ ಆಗಬೇಕು ಅಂತ. ಇನ್ಫ್ಯಾಕ್ಟ್ ಬಹಳ ಜನರಲ್ಲಿ ಈ ಒಂದು ತಪ್ಪು ನಂಬಿಕೆ ಇದೆ. ಮದ್ಯ ವ್ಯಸನ ಇದು ಒಂದು ಅಭ್ಯಾಸ, ದುರಭ್ಯಾಸ, ವಿಲ್ ಪವರ್ ಇಂದ ಇದನ್ನು ಸರಿಪಡಿಸಬಹುದು, ಅಥವಾ ಇದೊಂದು ಶಾಪ, ಇದು ಯಾರೋ ಇದು ಊಟಕ್ಕೆ ಮದ್ದು ಹಾಕಿದಾಗ ಬಂದ್ಬಿಡುತ್ತೆ, ಬೇರೆ ಬೇರೆ ತರದ ನಂಬಿಕೆ, ದೇವರ ಶಾಪ ಅನ್ನುವರಿದ್ದಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನಾನೊಬ್ಬ ಮಾನಸಿಕ ಆರೋಗ್ಯ ತಜ್ಞನಾಗಿ ನನ್ನ ಅನುಭವದಲ್ಲಿ ನಾನು ನೋಡಿರುವ ಹಾಗೆ ಇದು ಒಂದು ಕಾಯಿಲೆ. ಇದನ್ನ ನಾವು ಆಲ್ಕೋಹಾಲ್ ಯೂಸ್ ಡಿಸಾರ್ಡರ್ ಅಂತ ಕರೀತೇವೆ. ನಮ್ಮ ಇದರಲ್ಲಿ ಆಲ್ಕೋಹಾಲ್ ಯೂಸ್ ಡಿಸಾರ್ಡರ್ ಅಂದ್ರೆ ಇದು ಒಂದು ದೀರ್ಘಕಾಲೀನ ಕಾಯಿಲೆ. ಈ ದೀರ್ಘಕಾಲೀನ ಕಾಯಿಲೆಯಲ್ಲಿ ಏನಾಗುತ್ತೆ ಅಂದ್ರೆ ಈ ವ್ಯಕ್ತಿಗೆ ಆಲ್ಕೋಹಾಲ್ ಕುಡಿಯುವುದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಅವನು ಒಮ್ಮೆ ಯೋಚನೆ ಮಾಡ್ತಾನೆ, ನಾನು ಇವತ್ತಿಂದ ಡೈಲಿ ಬರೀ ಒಂದು 30 ml ಕುಡಿತೇನೆ ಅಂತ ಹೋಗ್ತಾನೆ. 30 ಇದ್ದದ್ದು 60 ಆಗ್ತದೆ, 60 ಇದ್ದದ್ದು 90 ಆಗ್ತದೆ, 90 ಇದ್ದದ್ದು ಕ್ವಾರ್ಟರ್ ಆಗ್ತದೆ, ಕ್ವಾರ್ಟರ್ ಇದ್ದದ್ದು ಬಾಟ್ಲ್ ಆಗ್ತದೆ. ಅದು ಅವನು ನಿಲ್ಸ್ಲಕ್ಕಾಗಲ್ಲ. ಅವನು ಎಷ್ಟೋ ಸರಿ ಅವನಿಗೆ ಗೊತ್ತಿರುತ್ತೆ ಮನೆಯ ಸಮಸ್ಯೆಗಳಾಗಿರುತ್ತೆ, ಕುಡಿತದಿಂದ ಅವನಿಗೆ ಲಿವರ್ನ ತೊಂದರೆ ಇರುತ್ತೆ, ಆರೋಗ್ಯದ ಸಮಸ್ಯೆಗಳಿರುತ್ತೆ, ಆದ್ರೂ ಕೂಡ ಅವನೇನ್ ಮಾಡ್ತಾನೆ, ಕುಡಿಯುವುದನ್ನ ಬಿಡಲ್ಲ. ಸೊ ಇದು ಬರೀ ಜಾಸ್ತಿ ಕುಡಿತಾ ಇದ್ದಾರೆ, ಸ್ವಲ್ಪ ಜಾಸ್ತಿ ಕುಡಿತಿದ್ದಾರೆ ಅನ್ನಕ್ಕಾಗಲ್ಲ. ಇದು ಒಂದು ಭಾರಿ ಸಂಕೀರ್ಣವಾದ ಒಂದು ಸಮಸ್ಯೆ, ಕಾಂಪ್ಲೆಕ್ಸ್ ಡಿಸಾರ್ಡರ್ ಅಂತ ಕರೀತೇವೆ. ಇದು ಮೆದುಳಿನ ಮನುಷ್ಯನ ಮೆದುಳು, ಮನುಷ್ಯನ ನಡವಳಿಕೆ, ಮನುಷ್ಯನ ಆರೋಗ್ಯ ಇವೆಲ್ಲವನ್ನು ಹಾಳು ಮಾಡುವಂತ ಒಂದು ಸಮಸ್ಯೆ ಆಗಿದೆ. ಅದಕ್ಕೆ ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ನಡೆದಿದೆ. ಇದು ಕಾಯಿಲೆ ಅನ್ನುವುದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಇರ್ಬೋದು, ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನ್ ಅಂತ ಇವರು ಇರ್ಬೋದು, ಬಹಳಷ್ಟು ಇದ್ರ ಬಗ್ಗೆ ಅವರು ರಿಸರ್ಚ್ ಮಾಡಿದಾಗ ಅವರು ಹೇಳೋದೇನಂದ್ರೆ, ಸಕ್ಕರೆ ಕಾಯಿಲೆ ಹೇಗಿದೆ, ನೀವು ಎಲ್ಲರೂ ಸಕ್ಕರೆ ಕಾಯಿಲೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಸಕ್ಕರೆ ಕಾಯಿಲೆ ಇದ್ದಾಗ ನಾವೇನ್ ಮಾಡ್ತೇವೆ, ಮೊದಲನೇದಾಗಿ ಏನ್ ಕೇಳ್ತೇವೆ ಅಂದ್ರೆ, ನಿಮ್ಗೆ ಏನು ಈ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದ್ರು ಈ ಸಕ್ಕರೆ ಕಾಯಿಲೆಯ ಇದು ಇದೆಯಾ ಕೇಳ್ತೇವೆ. ಎರಡನೇದು, ಇದೊಂದು ದೀರ್ಘಕಾಲೀನ ಕಾಯಿಲೆ, ಇದನ್ನ ತುಂಬಾ ದಿನ ನೀವು ಮಾತ್ರೆ ತಗೊಳ್ಬೇಕು, ಎಕ್ಸಸೈಸ್ ಮಾಡಬೇಕು, ರೆಗ್ಯುಲರ್ ಆಗಿ ನೀವು ಪಥ್ಯ ಮಾಡಬೇಕು, ಇದನ್ನೆಲ್ಲ ಹೇಳ್ತೇವೆ. ಮತ್ತೆ ಯೂಶುವಲಿ ನಾವು ನೋಡಿರ್ತೇವೆ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇರುತ್ತೆ, ಅಥವಾ ಫ್ಯಾಮಿಲಿ ಸಿಚುವೇಶನ್ ನಲ್ಲಿ ಸಕ್ಕರೆ ಕಾಯಿಲೆ, ಒಂದೇ ಮನೆಯಲ್ಲಿ ಗಂಡ ಹೆಂಡತಿ ಮಗ ಎಲ್ಲರಿಗೂ ಸಕ್ಕರೆ ಕಾಯಿಲೆ ಬರುತ್ತೆ. ಯಾಕಂದ್ರೆ ಅವರ ತಿನ್ನುವ ಒಂದು ಇದು ಏನಿದೆ ಪರಿ, ಅದು ಕೂಡ ಸಕ್ಕರೆ ಕಾಯಿಲೆಗೆ ಕಾರಣ ಆಗಬಹುದು. ಅಂದ್ರೆ ಬೇಸಿಕಲಿ ಈ ಸಕ್ಕರೆ ಕಾಯಿಲೆಯನ್ನ ನೋಡಿದ್ರೆ 3 ವಿಚಾರಗಳನ್ನ ನಾವು ಹೇಳ್ತೇವೆ. 3 ಅಲ್ಲ, 4 ವಿಶೇಷವಾದ ವಿಚಾರಗಳು. ಏನಂದ್ರೆ, ಒಂದು ಈ ಬಯೋಲಾಜಿಕಲ್ ಬೇಸಿಸ್ ಅಂತ ಹೇಳ್ತೇವೆ. ಬಯೋಲಾಜಿಕಲ್ ಬೇಸಿಸ್ ಅಂತ ಹೇಳಿದ್ರೆ ಅದರಲ್ಲಿ ಏನಾಗುತ್ತೆ ಅಂದ್ರೆ, ಬ್ರೈನ್ ನಲ್ಲಿ ಕೆಮಿಕಲ್ ಚೇಂಜಸ್ ಹೆಚ್ಚು ಕಡಿಮೆ ಆಗಿ ಬರುವಂತ ಕಾಯಿಲೆ ಅಂತ. ಯಾವುದು, ಶುಗರ್ನ ಕಾಯಿಲೆ ಇರ್ಬೋದು, ಈವನ್ ಈ ನಮ್ಮ ಈ ಆಲ್ಕೋಹಾಲಿಸಮ್ ಇರ್ಬೋದು. ಬ್ರೈನ್ ನಲ್ಲಿ ಕೆಲವು ಕೆಮಿಕಲ್ಸ್ ಹೆಚ್ಚು ಕಡಿಮೆ ಆಗುತ್ತೆ. ಈಗ ಈ ಶುಗರ್ಗೆ ಏನು ನೀವೆಲ್ಲ ಕೇಳಿರ್ಬೋದು, ಇನ್ಸುಲಿನ್ ಅನ್ನುವಂತ ಒಂದು ಕೆಮಿಕಲ್ ಮನುಷ್ಯನಲ್ಲಿ ಕಡಿಮೆ ಇದು ಪ್ರಮಾಣದಲ್ಲಿ ಇರುತ್ತೆ. ಅದರಿಂದಾಗಿ ಅವನು ಅದನ್ನು ಸರಿಪಡಿಸ್ಲಿಕ್ಕೆ ಅವನಿಗೆ ಏನು ಇನ್ಸುಲಿನ್ ಕೊಡ್ತಾರೆ, ಅಥವಾ
ಇನ್ಸುಲಿನ್ ಅನ್ನ ಜಾಸ್ತಿ ಮಾಡುವಂತ ಕೆಲವು ಮಾತ್ರೆಗಳನ್ನು ಕೊಡ್ತಾರೆ ಅನ್ನುವುದನ್ನ ಹೇಳ್ತಾರೆ. ಹಾಗೆ ಆಲ್ಕೋಹಾಲಿಸಮ್ ಅನ್ನೋದು ಕೂಡ ಮೆದುಳಿನಲ್ಲಿ ಒಂದು ರಿಸರ್ಚ್ ಏನ್ ಹೇಳ್ತಾ ಇದೆ ಅಂದ್ರೆ, ಮೆದುಳಿನಲ್ಲಿ ಒಂದು ಪರ್ಟಿಕ್ಯುಲರ್ ಭಾಗ, ಅದನ್ನ ಪ್ಲೆಜರ್ ಸೆಂಟರ್ ಅಂತಾರೆ. ಅಂದ್ರೆ ಮನಸ್ಸಿಗೆ ಖುಷಿ ಕೊಡುವ ಒಂದು ಸಣ್ಣ ಭಾಗ ಇದೆ ಮೆದುಳಿನಲ್ಲಿ. ಆ ಪ್ಲೆಜರ್ ಸೆಂಟರ್, ಪ್ಲೆಜರ್ ಅಂದ್ರೆ ನಿಮ್ಗೆ ಇಂಗ್ಲಿಷ್ ವರ್ಡ್ ಗೊತ್ತಿದೆ, ಪ್ಲೆಜರ್ ಅಂದ್ರೆ ಮನಸ್ಸಿಗೆ ಖುಷಿ ಕೊಡುವಂತಹ. ಸೊ ಆ ಕೇಂದ್ರ ಏನಿದೆ ಕುಡಿಯುವವರಲ್ಲಿ ಅದು ಸ್ಟಿಮ್ಯುಲೇಟ್ ಆಗುತ್ತಂತೆ. ಆಲ್ಕೋಹಾಲ್ ಕುಡಿದ ಕೂಡಲೇ ಮನಸ್ಸಿಗೆ ಒಂದು ಏನೋ ಒಂದು ನೆಮ್ಮದಿ ಸಿಕ್ಕ ಹಾಗೆ ಆಗುತ್ತೆ. ಆಮೇಲೆ ಕಂಟ್ರೋಲ್ ತಪ್ಪು ಬಿಡುತ್ತೆ, ಇನ್ನೂ ಕುಡಿಬೇಕು ಆ ನೆಮ್ಮದಿಯನ್ನು ಉಳಿಸ್ಕೊಳ್ಳಿಕ್ಕೆ ಕುಡಿಬೇಕು ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಮತ್ತು ಅವರು ಏನು ಕುಡಿಲೇಬಾರದು ಅಂತ ಅಂದ್ಕೊಂಡಿರ್ತಾರೆ, ಸುಮಾರೆಲ್ಲ ಪ್ಲಾನ್ ಮಾಡಿರ್ತಾರೆ, ಅದನ್ನ ಕಂಟಿನ್ಯೂ ಮಾಡಕ್ಕಾಗಲ್ಲ. ಸೊ ಒಟ್ಟಿನಲ್ಲಿ ಸಕ್ಕರೆ ಕಾಯಿಲೆಯಲ್ಲಿ ಇನ್ಸುಲಿನ್ ಕೊರತೆ ಇದ್ದ ಹಾಗೆ ಮೆದುಳಿನಲ್ಲಿ ಕೆಲವು ಈ ಏನು ಪ್ಲೆಜರ್ ಸೆಂಟರ್ ಅಂತ ಹೇಳ್ತಾರೆ, ನಾನು ಅದ್ರದ್ದು ಹೆಸರು ಎಲ್ಲ ಹೇಳಕ್ ಹೋಗಲ್ಲ, ತುಂಬಾ ಕನ್ಫ್ಯೂಸ್ ಆಗ್ಬೋದು ನಿಮ್ಗೆ. ಬ್ರೈನ್ ನಲ್ಲಿ ಆ ಪ್ಲೆಜರ್ ಸೆಂಟರ್ ಅಂತ, ಇನ್ಫ್ಯಾಕ್ಟ್ ಅದು ಬ್ರೈನ್ ನಲ್ಲಿ ಒಂದು ಥ್ಯಾಲಮಸ್ ಅಂತ ಒಂದು ಜಾಗ ಇದೆ, ಅದರಲ್ಲಿ ಒಂದು ಆ ಜಾಗ ಸಣ್ಣ ಜಾಗ, ಅದು ನ್ಯೂಕ್ಲಿಯಸ್ ಅಂತ ಹೇಳ್ತೇವೆ, ನ್ಯೂಕ್ಲಿಯಸ್ ಅಕ್ಯುಂಬೆನ್ಸ್ ಅಂತ ಹೆಸರು ಹೇಳ್ಬಿಡ್ತೇನೆ. ಸೊ ಇಲ್ಲಿ ಇದು ಏನ್ ಮಾಡುತ್ತೆ, ಕುಡಿದ ಕೂಡಲೇ ಅದಕ್ಕೆ ಒಂದು ರೀತಿ ಅದು ಏನೋ ಒಂಥರ ಪ್ಲೆಜರ್ ಸಿಕ್ಕಂಗಾಗುತ್ತೆ, ಅದು ಇನ್ನೂ ಹಿಗ್ಗುತ್ತೆ, ಇನ್ನೂ ಜಾಸ್ತಿ ಬೇಕು ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಸೊ ಪ್ರಮುಖವಾಗಿ ನೀವೇನ್ ತಿಳ್ಕೊಳ್ಬೇಕು ಅಂದ್ರೆ, ಮೆದುಳಿನಲ್ಲಿ ಕೆಲವು ಕೆಮಿಕಲ್ ಚೇಂಜಸ್ ಆಗುವುದರಿಂದ ಸ್ವಲ್ಪ ಕುಡಿದ ಕೂಡಲೇ ಮತ್ತೆ ಕುಡಿಬೇಕು ಅಂತ. ಅದು ಎಲ್ಲರಿಗೂ ಆಗಲ್ಲ. ಈಗ ನೀವು ನೋಡಿರ್ಬೋದು, ಜನ ಹೇಳ್ತಾರೆ ನಮ್ಮ ಅಜ್ಜ ಇದ್ರು ಡೈಲಿ ಒಂದು 90 ಹೊಡಿತಾ ಇದ್ರು, 99 ವರ್ಷದವರೆಗೆ ಬದುಕಿದ್ರು ಅಂತ ಹೇಳುವವರು ಇದ್ದಾರೆ. ದೊಡ್ಡ ಸೆಲೆಬ್ರಿಟೀಸ್ ನೀವು ಕೇಳಿರ್ಬೋದು, ಖುಷ್ವಂತ್ ಸಿಂಗ್ ಅಂತ ರೈಟರ್ ಇದ್ರು, ಅವರು ಡೈಲಿ ಒಂದು 2 ಪೆಗ್ ತಗೊಳ್ತಾ ಇದ್ರು ಸಾಯಂಕಾಲದೊತ್ತು, ಅದಕ್ಕೆ ಅವರು 90ಕ್ಕಿಂತ ಹೆಚ್ಚು ವರ್ಷ ಬದುಕಿದ್ರು. ಅವರಿಗೂ ನಿಮ್ಗೂ ವ್ಯತ್ಯಾಸ ಏನಂದ್ರೆ, ಈ ದಿನ ಕುಡಿಯೋವರಿಗೆ ಅವರಿಗೆ ಬ್ರೈನ್ ಕೆಮಿಸ್ಟ್ರಿಯಲ್ಲಿ ಏನು ಚೇಂಜಸ್ ಆಗಲ್ಲ. ಈಗ ನೋಡಿ, ಡಯಾಬಿಟಿಸ್ ಇರುವವರಿಗೆ ಶುಗರ್ ರಪ್ಪ ಇರುತ್ತೆ, 2 ಶುಗರ್ ಇದು ಸ್ವೀಟ್ ತಿಂದ್ಬಿಟ್ರೆ ಸಾಕು 350 ಆಗುತ್ತೆ. ಡಯಾಬಿಟಿಸ್ ಇಲ್ಲದವನಿಗೆ ಏನಾಗುತ್ತೆ, 3 ಅಲ್ಲ 4 ಅಲ್ಲ 5 ಸ್ವೀಟ್ ತಿಂದ್ರು ಏನೂ ಆಗಲ್ಲ. ಇದನ್ನೇ ನಾವು ಬಯೋಲಾಜಿಕಲ್ ಬೇಸಿಸ್ ಅಂತ ಹೇಳ್ತೇವೆ. ಸೊ ನಿಮ್ಮ ಅಜ್ಜನಿಗೆ ಆಗ್ತಿರ್ಲಿಲ್ಲ, ಖುಷ್ವಂತ್ ಸಿಂಗ್ ಆಗ್ಲಿಲ್ಲ, ಏನೂ ತೊಂದರೆ, ಸೊ ನಾನು ಕೂಡ ಡೈಲಿ 90 ಕುಡಿತೇನೆ ಅಂತ ನೀವು ಹೋದ್ರೆ ಪ್ರಾಬ್ಲಮ್ ಏನಂದ್ರೆ, ನಿಮ್ಮ ಮೆದುಳು ಅಲ್ಲಿ ನಿಲ್ಲಲ್ಲ. 90 ಇದ್ದದ್ದು ಕ್ವಾರ್ಟರ್ ಆಗುತ್ತೆ, ಕ್ವಾರ್ಟರ್ ಇದ್ದದ್ದು ಬಾಟಲ್ ಆಗುತ್ತೆ. ಸೊ ಇದು ಬಯೋಲಾಜಿಕಲ್ ಬೇಸಿಸ್. ಎರಡನೇದು, ಶುಗರ್ ಕಾಯಿಲೆ ನೀವೆಲ್ಲ ಕೇಳಿದಿರಾ, ಅದು ಕಂಟಿನ್ಯೂಸ್ ಆಗಿರುತ್ತೆ, ಬಹಳ ದಿನಗಳವರೆಗೆ ಇರುತ್ತೆ, ಕೇಳಿದಿರಲ್ವಾ? ಈ ಆಲ್ಕೋಹಾಲಿಸಮ್ ಕೂಡ ಅಷ್ಟೇ. ಇನ್ಫ್ಯಾಕ್ಟ್ ನಾವು ಆಲ್ಕೋಹಾಲಿಸಮ್ ನ ಟ್ರೀಟ್ಮೆಂಟ್ ಅಂದಾಗ ಲಾಂಗ್ ಟರ್ಮ್ ಫಾಲೋ ಅಪ್ ಬೇಕು, ಪ್ರತಿ ತಿಂಗಳು ಅನ್ನೋಂಗೆ ನೀವು ಆಸ್ಪತ್ರೆಗೆ ಬರಬೇಕು. ಯಾಕೆ ಅಂದ್ರೆ ಇದು BP ಶುಗರ್ ಕಾಯಿಲೆಯಾಗಿ ಆಲ್ಕೋಹಾಲಿಸಮ್ ಕೂಡ ದೀರ್ಘಕಾಲೀನ ಕಾಯಿಲೆ. ಇನ್ನೂ ನಿಮಗೆ ಆಶ್ಚರ್ಯ ಆಗ್ಬೋದು, ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ. ಜೆನೆಟಿಕ್ ಫ್ಯಾಕ್ಟರ್ಸ್ ಅಂದ್ರೆ ಬಹಳಷ್ಟು ರಿಸರ್ಚ್ ಏನ್ ಹೇಳ್ತಾ ಇದೆ ಅಂದ್ರೆ, ಮದ್ಯ ವ್ಯಸನ ಕುಟುಂಬದಲ್ಲಿ ಜಾಸ್ತಿ. ಈಗ ಅಪ್ಪನಿಗೆ ಈ ಅಭ್ಯಾಸ ಇದ್ರೆ ಮಗ ಕೂಡ ಕುಡಿಯುವ ಚಾನ್ಸಸ್ ಜಾಸ್ತಿ ಎನ್ನುವುದನ್ನ ರಿಸರ್ಚ್ ಹೇಳ್ತಾ ಇದೆ. ಸೊ ನೀವ್ ಏನ್ ತಿಳ್ಕೊಳ್ಬೇಕು ಅಂದ್ರೆ, ಅನುವಂಶಿಕವಾಗಿ ಕೂಡ ಈ ಮದ್ಯ ವ್ಯಸನ, ಇನ್ಫ್ಯಾಕ್ಟ್ ಕೆಲವು ಕ್ರೋಮೋಸೋಮ್ಸ್ ಅಂತ ಹೇಳ್ತಾರೆ, ನೀವೆಲ್ಲ ಕೇಳಿರ್ಬೋದು, ವರ್ಣತಂತುಗಳು ಅಂತ ಹೇಳ್ತಾರೆ. ವರ್ಣತಂತುಗಳು ಇದರ ಮುಖಾಂತರವೇ ಜನರಿಗೆ ಈಗ ವಂಶವಾಹಿನಿಗಳು ಟ್ರಾನ್ಸ್ಫರ್ ಆಗುದು. ಅಂದ್ರೆ ಈಗ ಅಪ್ಪನಿಗೆ ಡಯಾಬಿಟಿಸ್ ಇದ್ರೆ ಮಗನಿಗೂ ಬರುತ್ತೆ, ಅಥವಾ ಅಜ್ಜನಿಗೆ ಡಯಾಬಿಟಿಸ್ ಇದ್ರೆ ಅಪ್ಪನಿಗೆ ಬರಲಿಲ್ಲ ಆದ್ರೆ ಮೊಮ್ಮಗನಿಗೆ ಬಂದ್ಬಿಡ್ತು ಅಂತ ಎಲ್ಲ ನೀವು ತಿಳ್ಕೊಂಡಿದ್ದೀರಿ. ಸೊ ಅದು ಹೇಗೆ ಬರುದು ಅಂದ್ರೆ ಈ ಕ್ರೋಮೋಸೋಮ್ಗಳ ಮೂಲಕ, ವರ್ಣತಂತುಗಳ ಮೂಲಕ. ಸೊ ರಿಸರ್ಚ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಈ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ ಅಂದ್ರೆ ಈ ಜೆನೆಟಿಕ್ ಕಾರಣಗಳಿಂದ ಕೂಡ ಅಜ್ಜ ಕುಡಿತಾ ಇದ್ದ, ಅದರಿಂದಾಗಿ ಇವನು ಕುಡಿತಾ ಇರ್ಬೋದು, ಹೀಗೆ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಇನ್ನು ನೀವು ಕೇಳಿದ್ದೀರಾ ಡಯಾಬಿಟಿಸ್ ರೋಗ ಏನ್ ಮಾಡುತ್ತೆ? ಡಯಾಬಿಟಿಸ್ ರೋಗದಲ್ಲಿ ಏನಾಗುತ್ತೆ ಅಂದ್ರೆ, ಡಯಾಬಿಟಿಸ್ ನಿಂದಾಗಿ ದೇಹ ಮತ್ತು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೀವು ಆಗ್ಲೇ ಕೇಳಿರ್ತೀರಿ. ಡಯಾಬಿಟಿಸ್ ಜಾಸ್ತಿ ಆದಾಗ ತುಂಬಾ ಅನ್ಕಂಟ್ರೋಲ್ಡ್ ಇದ್ರೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ. ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಇದ್ದಾಗ ಹಾರ್ಟ್ ಡಿಸೀಸ್ ಬರುತ್ತೆ. ಡಯಾಬಿಟಿಸ್ ಕಂಟ್ರೋಲ್ ಸರಿ ತಪ್ಪಿದ್ರೆ
ಅದರಿಂದಾಗಿ ಕಣ್ಣಿನ ರೆಟಿನೋಪತಿ ಅಂತ ಹೇಳ್ತಾರೆ. ಸೊ ಇದು ಎಲ್ಲರೂ ತಿಳ್ಕೊಂಡದ್ದೇ ವಿಚಾರ. ರೆಟಿನೋಪತಿ, ನೆಫ್ರೋಪತಿ ಅಂತೇವೆ ಕಿಡ್ನಿ ಡ್ಯಾಮೇಜ್ ಆದ್ರೆ, ಹಾಗೆಯೇ ಹಾರ್ಟ್ ಡ್ಯಾಮೇಜ್ ಆದ್ರೆ ಇಸ್ಕಿಮಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ. ಹಾಗೆಯೇ ಡಯಾಬಿಟೀಸು ಅತಿಯಾಗಿರುವವರಲ್ಲಿ ಕೆಲವರಲ್ಲಿ ಖಿನ್ನತೆ ಅನ್ನುವಂತ ರೋಗ ಕೂಡ ಕಂಡು ಬರುತ್ತೆ ಅಂತ. ಸೊ ಅದೇ ರೀತಿ ಆಲ್ಕೋಹಾಲಿಕ್ಸ್ ಅಲ್ಲೂ ಹಾಗೆ, ಫಸ್ಟ್ ಸ್ವಲ್ಪ ಕುಡಿತಾ ಇರ್ತಾನೆ, ಆವಾಗ ಏನು ತೊಂದರೆ ಆಗಲ್ಲ. ಬರ್ತಾ ಬರ್ತಾ ಏನಾಗುತ್ತೆ, ಕುಡಿಯುವುದು ಜಾಸ್ತಿ ಮಾಡ್ಕೊಳಕ್ ಶುರು ಮಾಡ್ತಾನೆ. ಜಾಸ್ತಿ ಮಾಡ್ಕೊಳಕ್ ಶುರು ಮಾಡಿದ ಕೂಡ್ಲೆ ಅವನಿಗೆ ಏನಾಗುತ್ತಂದ್ರೆ ಕುಡಿತ ಜಾಸ್ತಿ ಆದ ಕೂಡಲೇ ಅವನಿಗೆ ಲಿವರ್ನ ಸಮಸ್ಯೆ ಬರ್ಲಿಕ್ಕೆ ಶುರುವಾಗುತ್ತೆ. ಆಮೇಲೆ ನೀವು ಕೇಳಿರ್ಬೋದು, ಕುಡಿತ ಜಾಸ್ತಿ ಆದ ಕೂಡಲೇ ಅನ್ನನಾಳದಲ್ಲಿ ತೂತಾಯ್ತು, ರಕ್ತವಾಂತಿ ಮಾಡಿದ್ರು ಅಂತ, ಅದು ಬರಕ್ ಶುರುವಾಗುತ್ತೆ. ಇನ್ನೂ ಕುಡಿತ ಜಾಸ್ತಿ ಆಗ್ತಾ ಇರುವಾಗ ಅವರ ಶುಗರ್ ಜಾಸ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ. ಒಟ್ಟಿನಲ್ಲಿ ಈ ಹೇಗೆ ಡಯಾಬಿಟಿಸ್ ಕೂಡ ಬಹಳ ವರ್ಷ ಬರ್ತಾ ಬರ್ತಾ ದೇಹದ ಬೇರೆ ಬೇರೆ ಅಂಗಾಂಗಗಳ ಮೇಲೆ ಇಫೆಕ್ಟ್ ಮಾಡುತ್ತೋ, ಆಲ್ಕೋಹಾಲಿಸಂ ಬೇರೆ ಬೇರೆ ಅಂಗಾಂಗಗಳ ಮೇಲೆ ಇಫೆಕ್ಟ್ ಮಾಡುತ್ತೆ. ಲಿವರ್ನ ಕಾಯಿಲೆ, ಅನ್ನನಾಳದ ಕ್ಯಾನ್ಸರ್, ಜಠರದ ಕ್ಯಾನ್ಸರ್, ಹೀಗೆ ಬೇರೆ ಬೇರೆ ತರದ ಕ್ಯಾನ್ಸರ್ಗಳು, ಹಾಗೆಯೇ ಅನ್ನನಾಳದಲ್ಲಿ ಇನ್ಫೆಕ್ಷನ್, ಈಸೋಫೆಜೈಟಿಸ್ ಅಂತ ಕರೀತಾರೆ. ಅನ್ನನಾಳದ ಅಲ್ಲಿ ತೂತಾಗುವುದು, ಅದನ್ನ ನಾವು ಮ್ಯಾಲೋರಿ ವೇಸ್ಟ್ ಟೇರ್ ಅಂತಾರೆ. ಈಗ ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಕ್ಯಾಂಪ್ ನಡೀತಾ ಇದೆ. ಕ್ಯಾಂಪಿನಲ್ಲಿ ಒಂದು ಪೇಷಂಟ್ಗೆ ಅನ್ನನಾಳದಲ್ಲಿ ವ್ಯಾರಿಸಿಯಲ್ ಬ್ಲೀಡ್ ಇದೆ ಅನ್ನೋದನ್ನ ವೈದ್ಯರುಗಳು ನಮ್ಗೆ, ನಮ್ಮ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಅಂದ್ರೆ ಉದರ ಮತ್ತು ಪಿತ್ತ ಜನಕಾಂಗ ಇದರ ಸ್ಪೆಷಲಿಸ್ಟ್ ಡಾಕ್ಟರ್ ಸತೀಶ್ ನಾಯ್ಕ್ ಅಂತಿದ್ದಾರೆ, ನಮ್ಮ ಆಸ್ಪತ್ರೆಯ ತಜ್ಞ ವೈದ್ಯರವರು. ಅವರು ಇನ್ಫಾರ್ಮ್ ಮಾಡಿದ್ದಾರೆ, ಅವನು ಇದು ಏನು ಅವನ ಇದು ಬಾಯಿಂದ ಪೈಪ್ ಹಾಕಿ ನೋಡಿ ಈ ತರ ಆಗಿದೆ ಅಂತ. ಸೊ ಇದನ್ನ ನೀವು ನೋಡುವಾಗ ನಿಮಗೆ ಗೊತ್ತಾಗುತ್ತೆ ಏನಂದ್ರೆ, ಈ 4 ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಇದು ಬ್ರೈನ್ ನಲ್ಲಿ ಕೆಮಿಕಲ್ ಚೇಂಜಸ್ ಆಗುವುದರಿಂದ ಬರುವ ಕಾಯಿಲೆ, ಹಾಗೆಯೇ ಬಹಳ ದೀರ್ಘಕಾಲೀನವಾಗಿ ಉಳಿಯುವಂತ ಕಾಯಿಲೆ, ಅನುವಂಶಿಕವಾಗಿ ಬರುವ ಕಾಯಿಲೆ, ಹಾಗೂ ಇದು ಡಯಾಬಿಟೀಸು, BP ಹೇಗೆ ಕಣ್ಣು, ಕಿಡ್ನಿ ಎಲ್ಲ ಇಫೆಕ್ಟ್ ಮಾಡುತ್ತೆ, ಅದೇ ರೀತಿ ಬರ್ತಾ ಬರ್ತಾ ಇದು ಲಿವರ್ ಅನ್ನ ಇಫೆಕ್ಟ್ ಮಾಡುತ್ತೆ, ಬರ್ತಾ ಬರ್ತಾ ಇದು ಅನ್ನನಾಳಗಳನ್ನು ಇಫೆಕ್ಟ್ ಮಾಡುತ್ತೆ, ಹೊಟ್ಟೆಯನ್ನು ಇಫೆಕ್ಟ್ ಮಾಡುತ್ತೆ. ಹಾಗೆ ಮಾನಸಿಕ ತೊಂದರೆಗಳು ಕೂಡ ಬರುತ್ತೆ. ಕುಡಿಯುವವರಲ್ಲಿ ಫಿಡ್ಸ್ ಬರುತ್ತೆ, ಕುಡಿಯುವವರಿಗೆ ನಡುಕ ಸನ್ನಿ ಅಂತಾರೆ, ಕಿವಿಲಿ ಯಾರೋ ಮಾತಾಡ್ದಂಗಾಗುತ್ತೆ, ಯಾರೋ ಬೈದಂಗಾಗುತ್ತೆ, ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಒಟ್ಟಿನಲ್ಲಿ ಇದು ಆಲ್ಕೋಹಾಲಿಸಂ ಕೂಡ ಶುಗರ್ನ ಕಾಯಿಲೆ ತರವೇ ಅಂತ. ಸೊ ನೆಕ್ಸ್ಟ್ ಬರುವಂಥದ್ದು, ಇದಕ್ಕೆ ಏನು ಕಾರಣ? ಈ ಡಯಾಬಿಟೀಸ್ಗೆ ಕಾರಣಗಳು ಹೇಳಿದೆ ನಾನು. ಮೊದಲನೇದಾಗಿ ಆನುವಂಶಿಕ. ಸೊ ಈ ಇವರು ರಿಸರ್ಚ್ ಏನ್ ಹೇಳ್ತಾ ಇದೆ ಅಂದ್ರೆ, ಈ ಅನುವಂಶಿಕವಾಗಿ ಕೂಡ ನಾನು ಆಗ್ಲೇ ಹೇಳಿದೆ, ಅಪ್ಪನಿಗೆ ಕುಡಿಯುವ ಅಭ್ಯಾಸ ಇದ್ರೆ ಮಗನಿಗೆ ಜಾಸ್ತಿ ಇರುತ್ತೆ. ಯಾಕೆ ಜಾಸ್ತಿ ಇರುತ್ತೆ ಅಂದ್ರೆ, ಅವನ ಬ್ರೈನ್ ನಲ್ಲಿ ಅದು ಒಂದು ಕೇಂದ್ರ ಏನಿದೆ, ಮನಸ್ಸಿಗೆ ಖುಷಿ ಕೊಡುವ ಕೇಂದ್ರ, ಅದರಲ್ಲಿ ಡೋಪಮಿನ್ ಅನ್ನುವಂತ ಒಂದು ಕೆಮಿಕಲ್ ಉತ್ಪತ್ತಿ ಆಗುತ್ತೆ. ಆ ಕೆಮಿಕಲ್ ಏನಾಗುತ್ತೆ, ಈ ಕುಡಿತ ಜಾಸ್ತಿ ಮಾಡುವವರಲ್ಲಿ ಅದು ತುಂಬಾ ಜಾಸ್ತಿ ಉತ್ಪತ್ತಿ ಆಗುತ್ತಂತೆ. ಅದರಿಂದಾಗಿ ಅವರಿಗೆ ಇನ್ನೂ ಕುಡಿಬೇಕು ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಬಹಳಷ್ಟು ಜನರು ನೀವು ಕೇಳಿರ್ಬೋದು ಇದನ್ನ, ಸೆಲ್ಫ್ ಮೆಡಿಕೇಶನ್ ಹೈಪೋಥೆಸಿಸ್ ಅಂತ. ಇದು ನಾನು ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೇನೆ. ನಾನು ಒಂದು ಹೆಬ್ರಿಗೆ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮದ್ಯ ಮಾದಕ ದ್ರವ್ಯ ವ್ಯಸನ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಗ, ಒಬ್ಬ ಕಾಲೇಜ್ ಹುಡುಗ ಎದ್ಬಿಟ್ಟು ನನಗೆ ಹೇಳ್ತಾನೆ, ಸರ್ ಕುಡಿದ್ರೆ ಮನಸ್ಸಿಗೆ ಧೈರ್ಯ ಬರುತ್ತಂತಲ್ಲ, ನನಗೆ ಸ್ಟೇಜ್ ಮೇಲೆ ಮಾತಾಡಕ್ಕೆ ಬಹಳ ಹೆದರಿಕೆ ಆಗ್ತಾ ಇತ್ತು, ಆದ್ರೆ ಆಮೇಲೆ ನನಗೆ ಬಹಳ ಕಾನ್ಫಿಡೆನ್ಸ್ ಬಂತು, ಒಂದು 30 ಕುಡಿದ ಕೂಡಲೇ ಧೈರ್ಯ ಬಂತು ಅಂತ ಹೇಳ್ದ. ಇದು ನಿಜಾನಾ? ನೀವು ಕೇಳ್ಬೋದು. ನಿಮ್ಗೆ ಒಂದೇ ಹೇಳ್ತೇನೆ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ಹೌದು, ಒತ್ತಡ, ಆತಂಕ ಇವು ಕಮ್ಮಿ ಆಗುತ್ತೆ ಕುಡಿದ ಕೂಡಲೇ. ಸ್ವಲ್ಪ ಕುಡಿದ್ರು ಕೂಡ ಅವ್ರಿಗೆ ಏನಾಗುತ್ತಂದ್ರೆ, ಸ್ವಲ್ಪ ಕುಡಿದ್ರು ಒಂದು ರೀತಿಯಲ್ಲಿ ಟೆನ್ಷನ್ನು ಕಮ್ಮಿ ಆದಂಗೆ ಅನ್ಸುತ್ತೆ. ಆದ್ರೆ ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಇದನ್ನ ನಾವು ನಮ್ಮ ಪರಿಭಾಷೆಯಲ್ಲಿ ಸೆಲ್ಫ್ ಮೆಡಿಕೇಶನ್ ಹೈಪೋಥೆಸಿಸ್ ಅಂತ ಹೇಳ್ತೇವೆ. ಅಂದ್ರೆ ಆತಂಕ ಇರುವವರು, ಖಿನ್ನತೆ ಇರುವವರು, ಮನಸ್ಸಿಗೆ ಟೆನ್ಷನ್ ಇರುವವರು ಕುಡಿದು ಅದರಿಂದಲೇ ಈ ಟೆನ್ಷನ್ ಅನ್ನ ಫೇಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಅದು ಏನ್ ಮಾಡುತ್ತೆ ಅಂದ್ರೆ, ಬಹಳಷ್ಟು ಸಾರಿ
ಫಸ್ಟ್ ಅವರಿಗೆ 30 ml ಬೇಕಾಗುತ್ತೆ, 30 ಇದ್ದದ್ದು 60 ಆಗುತ್ತೆ, 60 ಇದ್ದದ್ದು 90 ಆಗುತ್ತೆ, 90 ಇದ್ದದ್ದು ಕ್ವಾರ್ಟರ್ ಆಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಈ ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ಬಹಳ ಇದೆ ಕುಡಿತಕ್ಕೆ. ಬಹಳಷ್ಟು ಜನ ಮನೆಯ ದುಃಖವನ್ನ ಮರೀಲಿಕ್ಕೆ, ಕೆಲವೊಮ್ಮೆ ಗಂಡ ಹೆಂಡತಿ ಜಗಳ ಇರುತ್ತೆ ಅದನ್ನ ಮರೀಲಿಕ್ಕೆ ಕುಡಿಯುವವರಿದ್ದಾರೆ. ಕೆಲವರಿಗೆ ಮಾನಸಿಕ ನೋವುಗಳು, ಸಣ್ಣ ವಯಸ್ಸಿನಲ್ಲಿ ಅವರ ಮೇಲೆ ಲೈಂಗಿಕ ಅತ್ಯಾಚಾರ ನಡೆದಿರುತ್ತೆ, ಅದನ್ನ ಯಾರ ಹತ್ರನೂ ಮಾತಾಡ್ಲಿಕ್ಕೆ ಅವರಿಗೆ ಇಷ್ಟ ಆಗಲ್ಲ. ಅಂತ ಸಂದರ್ಭದಲ್ಲಿ ಅವರು ಏನ್ ಮಾಡ್ತಾರೆ, ಈ ಕುಡಿತದ ಅಭ್ಯಾಸವನ್ನ ಇಟ್ಕೊಂಡು ಅದನ್ನ ಮರೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ತರ ಕಾರಣಗಳು ಕುಡಿತದ ಅಭ್ಯಾಸಕ್ಕೆ ನಾಂದಿ ಆಗತ್ತೆ ಅನ್ನೋದನ್ನು ಕೂಡ ಹೇಳ್ತಾರೆ. ಮೂರನೇದು ಬಂದು ಸಾಮಾಜಿಕವಾಗಿ ಮತ್ತು ಪರಿಸರದ ಕೆಲವು ಕಾರಣಗಳು. ಯಾಕೆ ಒಬ್ಬ ಕುಡಿಯುವ ಅಭ್ಯಾಸಕ್ಕೆ ಹೋಗ್ತಾನೆ ಅಂದ್ರೆ, ಈಗ ನೀವು ನೋಡಿ ಡಯಾಬಿಟಿಸ್, ಮತ್ತೆ ಡಯಾಬಿಟಿಸಿಗೆ ಬರ್ತಾ ಇದ್ದಾನೆ. ಡಯಾಬಿಟಿಸ್ ಯಾಕೆ ಜಾಸ್ತಿ ಆಗುತ್ತೆ ಅಂದಾಗ, ಅವ್ರ ಮನೆಯಲ್ಲಿ ಎಲ್ಲರೂ ಕರಿದ ಪದಾರ್ಥಗಳು ಜಾಸ್ತಿ ತಿಂತಾರೆ, ಅನ್ನದ ಪದಾರ್ಥಗಳು ಜಾಸ್ತಿ ತಿಂತಾರೆ, ಸ್ವೀಟ್ ಜಾಸ್ತಿ ತಿಂತಾರೆ. ಉದಾಹರಣೆಗೆ ಒಬ್ಬ ಕುಕ್ ಇರ್ತಾನೆ, ಅವನು ಪಾಪ ಅವನು ಊಟ ಮಾಡೋದೇ ಮದುವೆ ಮುಂಜಿ ಅಥವಾ ಈ ಏನು ವೈಕುಂಠ ಸಮಾರಾಧನೆ ಅದೇ ಫಂಕ್ಷನ್ಗಳಲ್ಲಿ. ಅಲ್ಲಿ ಏನಾಗುತ್ತೆ, ಅಲ್ಲಿ ಊಟ ಹೇಗಿರುತ್ತಂದ್ರೆ ಅಲ್ಲಿ ಸ್ವೀಟ್ ಜಾಸ್ತಿ ಇರುತ್ತೆ, ಅನ್ನ ಜಾಸ್ತಿ ಇರುತ್ತೆ, ಅದನ್ನೇ ತಿನ್ಬೇಕಾಗುತ್ತೆ. ಇದು ಸಾಮಾಜಿಕ ಕಾರಣ. ಅದೇ ರೀತಿ ಕುಡಿಯುವವರು ಯಾರು ಕುಡಿತದ ಅಭ್ಯಾಸಕ್ಕೆ ಜಾಸ್ತಿ ಬಲಿಯಾಗ್ತಾರೆ ಅಂದ್ರೆ ಫ್ರೆಂಡ್ಸ್ ಫೋರ್ಸ್ ಮಾಡ್ತಾರೆ ಅವ್ರಿಗೆ. ಫ್ರೆಂಡ್ಸ್ ಫೋರ್ಸ್ ಮಾಡುವಾಗ ಅದರಿಂದಾಗಿ ಕುಡಿಯುವವರು ಇದ್ದಾರೆ. ಫ್ರೆಂಡ್ಸ್ ಒಂದು ಇದರಲ್ಲಿ ಏನ್ ಮಾಡ್ತಾರೆ, ಬಹಳ ಕುಡಿತಾ ಇರ್ತಾರೆ, ಇವರಿಗೆ ಒತ್ತಡ ಹಾಕ್ತಾರೆ. ಅಂತ ಸಂದರ್ಭದಲ್ಲಿ ಕುಡಿಲಿಕ್ಕೆ ಶುರು ಮಾಡ್ತಾರೆ. ಇನ್ನು ಅವರ ಇದರಲ್ಲಿ ಏನು ಜಾತಿಯಲ್ಲಿ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕುಡಿತವನ್ನು ಇಡ್ತಾರೆ. ನೀವು ಈಗ ನೋಡಿರ್ಬೋದು, ಕೆಲವೊಮ್ಮೆ ಸಾಂಸ್ಕೃತಿಕ ಕಾರ್ಯಕ್ರಮ, ಸಾಮಾಜಿಕ ಕಾರ್ಯಕ್ರಮ, ಮದುವೆ, ಇವನ್ನ ಮದುವೆಯಲ್ಲೂ ಆಲ್ಕೋಹಾಲ್ ಇಡ್ತಾರೆ, ಬೊಜ್ಜದಲ್ಲೂ ಆಲ್ಕೋಹಾಲ್ ಇಡ್ತಾರೆ. ನೀವು ನೋಡಿರ್ಬೋದು, ಈ ದೊಂಪದಲ್ಲೂ ಸಿಗುತ್ತೆ, ಮಡೆ ಬೊಜ್ಜದಲ್ಲೂ ಸಿಗುತ್ತೆ. ಸೊ ಇವ್ರು ಏನ್ ಮಾಡ್ತಾರೆ, ಅದು ಒಂದು ಸುಲಭವಾಗಿ ಸಿಗುವುದರಿಂದ ಅವರು ಮತ್ತೆ ಕುಡಿಬೇಕು, ಮತ್ತೆ ಅಲ್ಲಿ ಸಿಗುತ್ತೆ ಅದನ್ನ ನಾನು ಕುಡಿತೇನೆ ಅಂತ ಹೇಳಿ ಕುಡಿಲಿಕ್ಕೆ ಹೋಗ್ತಾರೆ. ಸೊ ಸಾಮಾಜಿಕವಾಗಿ ಮತ್ತು ಪರಿಸರ ಅಲ್ಲಿ ಕುಡಿತ ಸುಲಭವಾಗಿ ಸಿಕ್ಕರೆ. ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ನೀವೆಲ್ಲ ಕೇಳಿದಿರಿ, ಏನಂದ್ರೆ ಗೋವಾದಲ್ಲಿ ಕುಡಿತ ಜಾಸ್ತಿ, ಪಾಂಡಿಚೇರಿಯಲ್ಲಿ ಕುಡಿತ ಜಾಸ್ತಿ. ಯಾಕೆ? ಗೋವಾ ಪಾಂಡಿಚೇರಿಯಲ್ಲಿ ಸುಲಭವಾಗಿ ಆಲ್ಕೋಹಾಲ್ ಸಿಗುತ್ತೆ. ಸುಲಭವಾಗಿ ಸಿಗುವಾಗ ಅಲ್ಲಿ ಕುಡಿಯುವವರು ಹೆಚ್ಚಾಗ್ತಾರೆ. ಇದನ್ನು ನಾವು ಸಾಮಾಜಿಕ ಮತ್ತು ಪರಿಸರದ ಕಾರಣಗಳು ಅಂತ ಹೇಳ್ತೇವೆ. ಸೊ ಇದು ಕೂಡ ಈ ಕುಡಿತಕ್ಕೆ ಹೆಚ್ಚಾಗುತ್ತೆ. ಮತ್ತೆ ಕೆಲವರಿಗೆ ಏನಾಗುತ್ತೆ ಅಂದ್ರೆ, ಈ ಕುಡಿತ ಅನ್ನೋದು ಶುರು ಮಾಡುವಾಗ ಸ್ವಲ್ಪ ಕುಡಿತಾ ಇರ್ತಾರೆ, ಬರ್ತಾ ಏನಾಗುತ್ತೆ, ಕುಡಿತ ಜಾಸ್ತಿ ಆಗ್ಲಿಕ್ಕೆ ಶುರು ಆಗುತ್ತೆ. ಅವ್ರಿಗೆ ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಆಮೇಲೆ ವಿಡ್ರಾಲ್ ಸಿಂಪ್ಟಮ್ಸ್ ಬರುತ್ತೆ, ಕೈ ನಡುಗುತ್ತೆ, ಹಿಂತೆಗೆತದ ಚಿಹ್ನೆಗಳು. ಕುಡಿತ ಬಿಟ್ಟು ಕೂಡಲೇ ಕೈ ನಡುಗುತ್ತೆ, ಹೆದರಿಕೆ ಆಗುತ್ತೆ, ನಿದ್ರೆ ಬರೋದಿಲ್ಲ. ಆವಾಗ ಇವ್ರು ಏನ್ ಮಾಡ್ತಾರೆ, ಮತ್ತೆ ಕುಡಿತಾರೆ. ಇದನ್ನ ನಾವು ನಡವಳಿಕೆಯ ಕಾರಣಗಳು ಅಂತ ಕರಿತೇವೆ, ಬಿಹೇವಿಯರಲ್ ಫ್ಯಾಕ್ಟರ್ಸ್ ಅಂತ. ಸೊ ಬಹಳಷ್ಟು ಜನ ಕುಡಿತವನ್ನ ಬಿಟ್ಟಾಗ ಕೈಕಾಲು ನಡುಗುತ್ತೆ, ನಿದ್ರೆ ಬರೋದಿಲ್ಲ ಅನ್ನುವ ಹಿಂಜರಿಕೆಯಿಂದ ಮತ್ತೆ ಕುಡಿತಾರೆ. ಸೊ ಇವು ಕುಡಿತ ಕುಡಿತ ಯಾಕೆ ಬರುತ್ತೆ ಅನ್ನೋದಕ್ಕೆ ಕಾರಣಗಳು. ಒಂದು ಜೈವಿಕ ಕಾರಣಗಳು, ಆಗಲೇ ಹೇಳಿದೆ ನಾನು, ಬ್ರೈನ್ ನಲ್ಲಿ ಕೆಮಿಕಲ್ ಚೇಂಜಸ್, ಬ್ರೈನ್ ನಲ್ಲಿ ಒಂದು ಕೇಂದ್ರ ಇದೆ, ಮನಸ್ಸಿಗೆ ಖುಷಿ ಕೊಡುವ ಕೇಂದ್ರ, ಅದು ಒಂದು. ಎರಡನೇದು ಸೆಲ್ಫ್ ಮೆಡಿಕೇಶನ್ ಹೈಪೋಥೆಸಿಸ್ ಅಂತ, ಮನಸ್ಸಿಗೆ ಟೆನ್ಷನ್ ಆದಾಗ ಅಥವಾ ಮನಸ್ಸಿಗೆ ಏನೋ ಒಂದು ಗಾಯ ಆದಾಗ ಅದನ್ನ ಮರೀಲಿಕ್ಕೆ ಕುಡಿಯುವಂಥದ್ದು. ಮೂರನೇದು ಪರಿಸರದ ಕಾರಣಗಳು, ಸಾಮಾಜಿಕ ಕಾರಣಗಳು. ಯಾವ ಒಂದು ಜಾತಿಯಲ್ಲಿ ಸುಲಭವಾಗಿ ಆಲ್ಕೋಹಾಲ್ ಅನ್ನ ಆಕ್ಸೆಪ್ಟ್ ಮಾಡ್ತಾರೆ. ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ನೀವು ಈ ಮುಸ್ಲಿಂ ಕಮ್ಯುನಿಟಿಯಲ್ಲಿ ನೋಡಿ, ಕುಡಿತ ಕಡಿಮೆ. ಯಾಕಂದ್ರೆ ಅವರ ಒಂದು ಇದರಲ್ಲಿ ಅವರು ಕುಡಿಯುವುದನ್ನ ಸುಲಭವಾಗಿ ಒಪ್ಕೊಳ್ಳಲ್ಲ. ಆದ್ರೆ ಇತರ ಜಾತಿಗಳಲ್ಲಿ ಅದು ಕುಡಿತ ಒಂದು ಸುಲಭವಾಗಿ ಎಲ್ಲರೂ ಒಪ್ಪುವುದರಿಂದ ಕುಡಿಯುವುದು ಜಾಸ್ತಿ. ಹಾಗೆ ಬ್ರಾಹ್ಮಣರು, ಅವರಲ್ಲಿ ಕುಡಿತದ ಇದು ಕಮ್ಮಿ. ಯಾಕಂದ್ರೆ ಅವರು ಕುಡಿತ ಅಂದ್ರೆ ಅದು ಕೆಟ್ಟದು ಅನ್ನುವ ಒಂದು ಧೋರಣೆಯನ್ನ ಇಟ್ಕೊಂಡಿರ್ತಾರೆ. ಸೊ ಹೀಗೆ ಸಾಮಾಜಿಕ ಮತ್ತು ಪರಿಸರದ ಕಾರಣಗಳಿಂದಾಗಿ ಕುಡಿತ ಜಾಸ್ತಿ ಕಡಿಮೆ ಆಗುವ ಚಾನ್ಸ್ ಇರುತ್ತೆ. ಮತ್ತು ಕೆಲವರು ಕೊನೆಯ ಒಂದು ಇಂಪಾರ್ಟೆಂಟ್ ಇದು ಅಂದ್ರೆ ನಡವಳಿಕೆ ಅಂದ್ರೆ ಅವರಿಗೆ ಹಿಂತೆಗೆತದ ಚಿಹ್ನೆಗಳ ಹೆದರಿಕೆ ಇರುತ್ತೆ. ನನಗೆ ಕುಡಿಯೋದು ಬಿಟ್ಬಿಟ್ರೆ ನಿದ್ರೆ ಬರಲ್ಲ, ಕುಡಿಯೋದು ಬಿಟ್ಬಿಟ್ರೆ ನನ್ನ ಕೈ ಕಾಲು ನಡುಗುತ್ತೆ, ಆ ಕಾರಣದಿಂದ ಕುಡಿಯುವವರು ಇದ್ದಾರೆ. ಸೊ ಇದು ಮುಖ್ಯವಾಗಿ ಕುಡಿತಕ್ಕೆ ಕಾರಣಗಳ ಬಗ್ಗೆ.
ಸೊ ಹೇಗೆ ಡಯಾಬಿಟಿಸ್ಗೆ ಕಾರಣಗಳಿದೆ ಹಾಗೆ ಕುಡಿತಕ್ಕೂ ಕೂಡ ಕಾರಣಗಳಿದೆ. ಡಯಾಬಿಟಿಸ್ನಲ್ಲಿ ಆನುವಂಶಿಕತೆ ಬಗ್ಗೆ ಹೇಳಿದ್ವಿ. ಡಯಾಬಿಟಿಸ್ನಲ್ಲಿ ಸುಲಭವಾಗಿ ಸ್ವೀಟ್ ಸಿಕ್ಕರೆ ಈ ಭಟ್ರು ಏನು ಅಡಿಗೆ ಭಟ್ರು ಅವರಲ್ಲಿ ಡಯಾಬಿಟಿಸ್ ಜಾಸ್ತಿ. ಯಾಕೆ ಅಂದ್ರೆ ಅವರು ತಿನ್ನುವ ಆಹಾರ. ಅದೇ ರೀತಿ ಕುಡಿತ ಕೂಡ ಒಂದು ಏನು ಈ ರೀತಿಯ ಕಾರಣಗಳಿಂದ ಜಾಸ್ತಿ ಆಗುತ್ತೆ ಅಂತ. ನೆಕ್ಸ್ಟ್ ಬರೋದು ಈ ಗುಣಲಕ್ಷಣಗಳೇನು. ಕುಡಿತಕ್ಕೆ ಈಗ ಯಾವುದೇ ರೋಗ ಅಂದಾಗ ಅದಕ್ಕೆ ಗುಣಲಕ್ಷಣಗಳನ್ನ ವೈದ್ಯರು ಹೇಳಬೇಕಾಗತ್ತೆ. ಸೊ ಈ ಗುಣಲಕ್ಷಣಗಳು ಏನು ಅಂದ್ರೆ ಕುಡಿತವನ್ನ ನಿಲ್ಲಿಸ್ಲಿಕ್ಕೆ ಆಗದ ಹಾಗೆ ಕುಡಿಯುವವರು, ಅತಿಯಾಗಿ ಕುಡಿಯುವವರು, ಕುಡಿದು ಅವರು ಬೇರೆ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಮರೀತಾರೆ. ಕುಡಿಯೋದರ ಒಂದು ಕಾರಣದಿಂದಾಗಿ ಅವರು ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಮರೀತಾ ಇರ್ತಾರೆ. ಕುಡಿಯುವುದನ್ನ ನಿಲ್ಲಿಸಿದ ಕೂಡಲೇ ಅವರಿಗೆ ವಿಡ್ರಾವಲ್ ಸಿಂಪ್ಟಮ್ಸ್, ಹಿಂತೆಗೆತದ ಚಿಹ್ನೆಗಳು ಬರುತ್ತೆ, ಕೈ ಕಾಲು ನಡುಗುತ್ತೆ, ಹೆದರಿಕೆ ಆಗುತ್ತೆ, ಬರ್ತಾ 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 ಡೋಸ್ ಜಾಸ್ತಿ ಆಗುತ್ತೆ. ಸೊ ಇವೆಲ್ಲ ಅಂದ್ರೆ ಇದನ್ನ ನಾವು ನಮ್ಮ ಒಂದು ಇದರಲ್ಲಿ ಕುಡಿತ ಒಂದು ಕಾಯಿಲೆ ಅಂತ ಹೇಳುದು ಯಾವಾಗ ಅಂದ್ರೆ ಒಂದು ಬೆಳಗಿನ ರಾತ್ರಿ ಕುಡಿಯಕ್ಕೆ ಶುರು ಮಾಡಿದಾನೆ, ಕುಡಿತವನ್ನು ನಿಲ್ಲಿಸಿದಾಗ ಹಿಂತೆಗೆತದ ಚಿಹ್ನೆ ಬರುತ್ತೆ. ಶುರು ಮಾಡುವಾಗ 30 ಇತ್ತು, 30 ಇದ್ದದ್ದು 60 ಆಯ್ತು, 60 ಇದ್ದದ್ದು 90 ಆಯ್ತು, 90 ಇದ್ದದ್ದು ಕ್ವಾರ್ಟರ್ ಆಯ್ತು, ಕ್ವಾರ್ಟರ್ ಇದ್ದದ್ದು ಬಾಟ್ಲ್ ಆಯ್ತು. ಹೀಗೆ ಡೋಸ್ ಜಾಸ್ತಿ ಆಗ್ತಾ ಹೋಯ್ತು. ಆಮೇಲೆ ಅವನು ಸಾಮಾಜಿಕವಾಗಿ ಮತ್ತು ಕೆಲಸದಲ್ಲಿ ಇದು ಕಳ್ಕೊತಾನೆ. ಅವನೇ ಊರಿಗೆಲ್ಲ ಗೊತ್ತಿರುತ್ತೆ ಇವನು ಕುಡಿತಾನೆ ಅಂತ. ಅವನು ಮಾತ್ರ ಇಲ್ಲ ನಾನು ಕುಡಿತಿಲ್ಲ ಅಂತ. ಅವನು ಕೆಲಸ ಮಾಡುವ ರೀತಿ, ಅವನು ಸಮಾಜದಲ್ಲಿ ಜನರ ಒಟ್ಟಿಗೆ ಬೆರೆಯುವ ರೀತಿ, ಇವೆಲ್ಲ ನೋಡುವಾಗ ಎಲ್ಲರಿಗೂ ಗೊತ್ತಾಗ್ತಾ ಇರುತ್ತೆ. ಸೋಷಿಯಲ್ ಅಂಡ್ ಆಕ್ಯುಪೇಷನಲ್ ಡಿಸ್ಫಂಕ್ಷನ್ ಅಂತ ಕರಿತೇವೆ. ಸೊ ಕುಡಿತದಿಂದಾಗಿ ಇವೆಲ್ಲ ಗುಣಲಕ್ಷಣಗಳು ಬರುತ್ತೆ. ಅಂದ್ರೆ ಒಂದು ಟಾಲರೆನ್ಸ್, ಕುಡಿತದ ಡೋಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಹಿಂತೆಗೆತದ ಚಿಹ್ನೆಗಳು ವಿಡ್ರಾವಲ್ ಸಿಂಪ್ಟಮ್ಸ್ ಬರುತ್ತೆ, ಸಾಮಾಜಿಕವಾಗಿ ಮತ್ತು ಕೆಲಸದಲ್ಲಿ ಸಮಸ್ಯೆ ಉಂಟಾಗುತ್ತೆ. ಸೊ ಅದನ್ನ ನಾವು ಏನು ಆಲ್ಕೋಹಾಲಿಸಮ್ ಅಥವಾ ಆಲ್ಕೋಹಾಲ್ ಯೂಸ್ ಡಿಸಾರ್ಡರ್ ಅಂತೇವೆ. ಎಲ್ಲ ಯಾರೋ ಒಬ್ಬ 30 ಕುಡಿತಾ ಇದ್ದ, 60 ಕುಡಿತಾ ಇದ್ದ, ಅವನ್ನೆಲ್ಲ ಕರ್ಕೊಂಡ್ಬಂದು ಕ್ಯಾಂಪ್ ನಲ್ಲಿ ಹಾಕುದಿಲ್ಲ. ಇವೆಲ್ಲ ಬರ್ತಾ ಬರ್ತಾ ಡೋಸ್ ಜಾಸ್ತಿ ಮಾಡಿದ್ದಾರೆ, ಅವರು ಕುಡಿತವನ್ನ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ವಿಡ್ರಾವಲ್ ಸಿಂಪ್ಟಮ್ಸ್ ಬರ್ತಾ ಇದೆ, ಅವರು ಮೊದಲಿನ ಹಾಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂಥವ್ರನ್ನ ನಾವು ಈ ಒಂದು ಮಾನಸಿಕ ಸಮಸ್ಯೆಗೆ ಗುರಿಯಾಗಿದ್ದಾರೆ ಅಂತ ಹೇಳ್ತೇವೆ. ಸೊ ನೀವು ಒಂದು ತಿಳ್ಕೊಳ್ಬೇಕು, ಬಹಳಷ್ಟು ಜನ ಈ ಕುಡಿತದ ಬಗ್ಗೆ ತಪ್ಪು ನಂಬಿಕೆಗಳಿದೆ. ಇದೊಂದು ಬರೇ ಹ್ಯಾಬಿಟ್, ಇದು ಅವನಲ್ಲಿ ನೈತಿಕವಾಗಿ ಅವನು ಹದಗೆಟ್ಟಿ ಹೋಗಿರುವಂತ ವ್ಯಕ್ತಿ, ಅವನಿಗೆ ವಿಲ್ ಪವರ್ ಇಲ್ಲ. ಇವೆಲ್ಲ ಸುಳ್ಳು. ಇದು ಒಂದು ಕಾಯಿಲೆ. ಯಾಕಂದ್ರೆ ನಾನು ನೋಡಿದ್ದೇನೆ, ನಾನು ನಿಮ್ಗೆ ಹೇಳಬಲ್ಲೆ, 25 ವರ್ಷಗಳಿಂದ ಮದ್ಯವ್ಯಸನ ವಿಮುಕ್ತಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಬಹಳ ಒಳ್ಳೆಯ ಮನುಷ್ಯರು ಕೂಡ ಈ ಅಭ್ಯಾಸಗಳಿಗೆ ಬಲಿಯಾಗ್ತಾರೆ. ಒಳ್ಳೆಯ ಮನುಷ್ಯರು ಅಂದ್ರೆ ನಾನು ಹೇಳ್ತಾ ಇರೋದೇನಂದ್ರೆ ಆಕ್ಚುಲಿ ಅವರು ಈ ಕುಡಿತದ ಅಭ್ಯಾಸವನ್ನ ಬಿಟ್ರೆ ಪರ್ಫೆಕ್ಟ್ ವ್ಯಕ್ತಿಗಳು. ಆದ್ರೆ ನಾವು ಇವತ್ತು ಅವರು ನೈತಿಕವಾಗಿ ಹದಗೆಟ್ಟವರು, ಅವರಿಗೆ ಮಾನ ಮರ್ಯಾದೆ ಇಲ್ಲ, ಈ ರೀತಿ ಅಂದುಕೊಂಡು ಅವರನ್ನ ನಾವು ಕಳಂಕಿತರನ್ನಾಗಿ ಮಾಡ್ತಾ ಇದ್ದೀವಿ. ಅಥವಾ ಅವನಿಗೆ ಚೂರು ವಿಲ್ ಪವರ್ ಇಲ್ಲ, ಅವನೊಬ್ಬ ಯೂಸ್ಲೆಸ್ ಪರ್ಸನ್ ಇಲ್ಲ, ಖಂಡಿತ ಇಲ್ಲ. ಇದು ಒಂದು ಜೈವಿಕ, ಮಾನಸಿಕ ಮತ್ತು ಸಾಮಾಜಿಕವಾಗಿ ಒಂದು ಕಾರಣಗಳು ಉಳ್ಳ ಒಂದು ಕಾಯಿಲೆ ಅಂತ ನಾನು ಒಬ್ಬ ವೈದ್ಯನಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಹಾಗಿದ್ರೆ ಇದಕ್ಕೆ ಚಿಕಿತ್ಸೆ ಏನು? ಯಾಕಂದ್ರೆ ಈಗ ನೆಕ್ಸ್ಟ್ ಬರುವಂತದ್ದು, ನಾನು ಇದು ಕಾಯಿಲೆ ಅಂದ ಕೂಡಲೇ ಚಿಕಿತ್ಸೆ ಇದೆಯಾ? ಬಹಳ ಜನ ಕೇಳ್ತಾರೆ, ಅಲ್ಲ ನೀವು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಟ್ರಿ, ಅವನು ಮತ್ತೆ ಕುಡಿಯಕ್ಕೆ ಶುರು ಮಾಡ್ದ, ಹಾಗಿದ್ರೆ ಅದು ಹೇಗೆ ಸಾಧ್ಯ? ಈ ರೀತಿ ಮಾತಾಡ್ತಾರೆ. ಸೊ ನೀವು ಒಂದು ತಿಳ್ಕೊಳ್ಬೇಕೇನಂದ್ರೆ, ಈಗ ಡಯಾಬಿಟೀಸ್ ಇರುತ್ತೆ, ಡಯಾಬಿಟೀಸ್ಗೆ ಡಾಕ್ಟ್ರು ಮಾತ್ರೆ ಕೊಡ್ತಾರೆ, ಅವರು ಇನ್ಸುಲಿನ್ ಕೊಡ್ತಾರೆ. ಆದ್ರೆ ಇವನು ಏನು ಪಥ್ಯ ಮಾಡುದಿಲ್ಲ, ಅಥವಾ ಇವನು ಮನೆಯವರು ಅಷ್ಟೇ ಇನ್ಸುಲಿನ್ ಕೊಡ್ತಿದಾರಲ್ಲ ಸರಿ ಆಗುತ್ತೆ ಅಂತ. ಆಗುತ್ತಾ? ಅದು ಇಲ್ಲ. ಅವನು ಮಾತ್ರೆಯನ್ನು ತಗೊಳ್ಬೇಕಾಗತ್ತೆ. ಮಾತ್ರೆಯ ಜೊತೆ ಕೆಲವು ನಿಬಂಧನೆಗಳನ್ನ ಅವ್ರು ಹೇಳ್ತಾರೆ. ಚಪ್ಪೇಟಿ ಕುಡಿಬೇಕು, ಅನ್ನ ತಿನ್ನೋದನ್ನ ಕಡಿಮೆ ಮಾಡಬೇಕು, ಪ್ರೋಟೀನ್ ಪದಾರ್ಥಗಳನ್ನ ಜಾಸ್ತಿ ತಿನ್ಬೇಕು, ಆಮೇಲೆ ಫ್ರೂಟ್ಸ್ ಅನ್ನ ತಿನ್ನೋದು ವರ್ಜಿಸ್ಬೇಕು, ಇದೆಲ್ಲ ಹೇಳಿರ್ತಾರೆ. ಅದೇ ರೀತಿ ಮದ್ಯಪಾನಕ್ಕೂ ಕೂಡ ಅಷ್ಟೇ. ಇದೊಂದು ವೈದ್ಯಕೀಯ ತೊಂದರೆ. ಇಲ್ಲಿ ನಾವು ನಾನು ನಿಮ್ಗಾಗ್ಲೇ ಹೇಳಿದೆ, ಇದು ಬ್ರೈನ್ ನ ತೊಂದರೆ ಅಂತ.
ಸೊ ಬ್ರೈನ್ ನ ತೊಂದರೆ ಅಂದಾಗ ಬ್ರೈನ್ ನಲ್ಲಿ ಏನು ಬದಲಾವಣೆಗಳಾಗುತ್ತೆ. ಒಬ್ಬ ವ್ಯಕ್ತಿಗೆ ಕುಡಿಯುವಾಗ ಸ್ವಲ್ಪ ಕುಡಿದ್ರು ಮತ್ತೆ ಕುಡಿಬೇಕು ಅಂತ ಆಸೆ ಆಗುವಾಗ ಅಂತ ವ್ಯಕ್ತಿಗೆ ಆಸೆಯನ್ನ ಕಡಿಮೆ ಮಾಡುವಂತ ಮಾತ್ರೆಗಳನ್ನ ನಾವು ಕೊಡ್ತೇವೆ. ಆಸೆಯನ್ನು ಕಡಿಮೆ ಮಾಡ್ಲಿಕ್ಕೆ ಕೆಲವು ಮಾತ್ರೆಗಳಿದೆ. ನ್ಯಾಲ್ಟ್ರೆಕ್ಸೋನ್ ಅಂತ ಹೇಳ್ತಾರೆ, ಹಾಗೆ ಅಕಂಪ್ರಸೋಯೇಟ್ ಅಂತ ಹೇಳ್ತಾರೆ. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇವು ಮಾತ್ರೆಗಳು ನೀವು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ತಗೊಳ್ಲಿಕ್ಕೆ ಆಗಲ್ಲ. ಬಟ್ ನಿಮಗೆ ಗೊತ್ತಿರ್ಬೇಕು ಈ ತರದ ಮಾತ್ರೆಗಳಿದೆ. ಟೋಪಿರಮೇಟ್ ಅಂತ ಮಾತ್ರೆ ಇದೆ. ಇವೆಲ್ಲ ಏನ್ ಮಾಡುತ್ತೆ, ಆಸೆಯನ್ನ ಕಡಿಮೆ ಮಾಡುತ್ತೆ. ಹಾಗೆಯೇ ಹಿಂತೆಗೆತದ ಚಿಹ್ನೆಗಳನ್ನ ಕಡಿಮೆ ಮಾಡುವ ಮಾತ್ರೆಗಳು ಇದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ವಿಡ್ರಾವಲ್ ಸಿಂಪ್ಟಮ್ಸ್ ಏನಿದೆ, ನಾನು ಆಗ್ಲೇ ಹೇಳಿದೆ, ಕೈ ಕಾಲು ನಡುಗುತ್ತೆ, ಹೆದರಿಕೆ ಆಗುತ್ತೆ, ಅವರಿಗೆ ನಿದ್ರೆ ಬರೋದಿಲ್ಲ, ಯಾರೋ ಕರ್ದಂಗಾಗುತ್ತೆ, ಯಾರೋ ಬೈದಂಗಾಗುತ್ತೆ. ಇದು ಬಹಳ ಫಸ್ಟ್ ಸಿಂಪಲ್ ಇರುತ್ತೆ. ಕುಡಿತಾ ಬಿಟ್ಟಾಗ ಫಸ್ಟ್ ಕೈ ಕಾಲು ನಡುಗುತ್ತೆ, ಹೆದರಿಕೆ ಆಗುತ್ತೆ, ಅದು ಸಿಂಪಲ್. ಕೆಲವೊಮ್ಮೆ ಬಹಳ ಸಂಕೀರ್ಣವಾದ ಅಂದ್ರೆ ಕಾಂಪ್ಲಿಕೇಟೆಡ್ ಆಗುತ್ತೆ. ಕಿವಿಲಿ ಯಾರೋ ಮಾತಾಡ್ತಾರೆ, ಯಾರೋ ಕರ್ದಂಗಾಗುತ್ತೆ, ಯಾರೋ ಬೈದಂಗಾಗುತ್ತೆ, ಅವರು ಪೊಲೀಸರು ಅಟ್ಟಿಸ್ಕೊಂಡು ಬರ್ತಿದ್ದಾರೆ ಅಂತ ಹೇಳಕ್ ಶುರು ಮಾಡ್ತಾರೆ. ಇದನ್ನ ನಾವು ನಡುಕ ಸನ್ನಿ ಅಂತ ಕರಿತೇವೆ, ಡಿಲೀರಿಯಂ ಅಂತ. ಇವೆಲ್ಲ ಈ ಮದ್ಯವ್ಯಸನ ಅತಿಯಾದಾಗ, ಮದ್ಯವ್ಯಸನವನ್ನ ಒಮ್ಮೆಲೆ ನಿಲ್ಲಿಸಿದಾಗ ಉಂಟಾಗುವಂತ ಹಿಂತೆಗೆತದ ಚಿಹ್ನೆಗಳು. ಸೊ ಇದನ್ನ ಕಡಿಮೆ ಮಾಡ್ಲಿಕ್ಕೆ ಮಾತ್ರೆಗಳು ಕೊಡಬೇಕಾಗುತ್ತೆ. ಹಲವು ಸಾರಿ ಇದಕ್ಕೆ ಸರಿಯಾದ ವೈದ್ಯಕೀಯ ಚಿಕಿತ್ಸೆ ಸಿಗದೇ ಇದ್ರೆ ಅದು ಮಾರಣಾಂತಿಕ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ನಡುಕ ಸನ್ನಿ ಎನ್ನುವುದು 1-2% ಅಂದ್ರೆ 100 ಜನಕ್ಕೆ ನಡುಕ ಸನ್ನಿ ಬಂದ್ರೆ 1-2 ಸತ್ತು ಹೋಗ್ಬೋದು. ಸೊ ಅದಕ್ಕೋಸ್ಕರ ಇದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಅನ್ನು ಕೊಡಬೇಕು, ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಬೇಕು. ಈ ಹಿಂತೆಗೆತದ ಚಿಹ್ನೆಗಳನ್ನ ಕಡಿಮೆ ಮಾಡ್ಲಿಕ್ಕೆ ಮಾತ್ರೆಗಳನ್ನು ಕೊಡ್ತೇವೆ. ಸೊ ಒಟ್ಟಿನಲ್ಲಿ ವೈದ್ಯಕೀಯ ಚಿಕಿತ್ಸೆ ಅನ್ನುವಾಗ ಆಸೆ ಕಡಿಮೆ ಮಾಡ್ಲಿಕ್ಕೆ ಮಾತ್ರೆ ಕೊಡ್ತೇವೆ, ಮತ್ತೆ ಅವರು ಹಿಂತೆಗೆತದ ಚಿಹ್ನೆಗಳು ಕಡಿಮೆ ಆಗ್ಲಿಕ್ಕೆ ಮಾತ್ರೆ ಕೊಡ್ತೇವೆ. ಮೂರನೇದು ನೀವೆಲ್ಲ ಕೇಳಿದಿರ, ಬಹಳ ಜನ ಹೇಳ್ತಾರೆ ನನಗೆ, ಎಷ್ಟೋ ಜನ ಪಾಪ ತಾಯಂದಿರು ಬರ್ತಾರೆ, ನನ್ನ ಮಗನಿಗೆ ಆ ಮಾತ್ರೆ ಕೊಡಿ, ಅವನು ಅನ್ನದಲ್ಲಿ ಮಿಕ್ಸ್ ಮಾಡಿ ಕೊಟ್ರೆ ಅದರಿಂದ ವಾಂತಿ ಮಾಡ್ತಾನಂತೆ, ಕುಡಿಯುವುದನ್ನು ಬಿಡ್ತಾನಂತೆ, ಆ ಮಾತ್ರೆ ಕೊಡಿ ಅಂತ. ದಯವಿಟ್ಟು ಹೇಳ್ತೇನೆ, ರೋಗಿಯ ಒಪ್ಪಿಗೆ ಇಲ್ಲದೆ ಈ ಮಾತ್ರೆಯನ್ನ ಕೊಡ್ಲಿಕ್ಕಾಗಲ್ಲ. ಇದನ್ನು ಮನಸಾರೆ ಕೇಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ರೋಗಿಯ ಒಪ್ಪಿಗೆ ಇಲ್ಲದೆ ಈ ಡೈಸಲ್ಫಿರಾಮ್ ಅನ್ನುವಂತ ಮಾತ್ರೆಯನ್ನ ಕೊಡ್ಲಿಕ್ಕಾಗಲ್ಲ. ರೋಗಿಯ ಪರ್ಮಿಷನ್ ತಗೋಬೇಕು. ರೋಗಿಗೆ ಸಕ್ಕರೆ ಕಾಯಿಲೆ ಅನಿಯಂತ್ರಿತವಾಗಿದ್ರೆ, ಲಿವರ್ನ ಕಾಯಿಲೆ ಅನಿಯಂತ್ರಿತವಾಗಿದ್ರೆ, ಪದೇ ಫಿಡ್ಸ್ ಬರ್ತಾ ಇದೆ, 30-40 ಸಾರಿ ಫಿಡ್ಸ್ ಬಂದಿದೆ, ಇಂಥ ರೋಗಿಗಳಿಗೆ ಇದನ್ನು ಕೊಡ್ಲಿಕ್ಕಾಗಲ್ಲ. ಮತ್ತೆ ಈ ಮಾತ್ರೆ ತಗೊಂಡು ಕುಡಿದ್ರೆ 100ರಲ್ಲಿ 1 ಸಾಯಲೂಬಹುದು. ಮತ್ತೆ ಈ ಮಾತ್ರೆ ತಗೊಳ್ಳುವಾಗ ದೀರ್ಘಕಾಲೀನವಾಗಿ ಕೆಲವು ಸಮಸ್ಯೆಗಳು, ಏನಂದ್ರೆ ನರದಲ್ಲಿ ಕೆಲವು ಸಮಸ್ಯೆಗಳು ಬರುವುದು, ಲೈಂಗಿಕ ಸಮಸ್ಯೆಗಳು ಬರುವುದು, ಇಂಥದ್ದೆಲ್ಲ ಇರುತ್ತೆ. ಅದನ್ನೆಲ್ಲ ನೋಡಿ ವೈದ್ಯರು ಮಾತ್ರೆಗಳನ್ನು ಕೊಡಬೇಕಾಗುತ್ತೆ. ಸೊ ಇದು ವೈದ್ಯಕೀಯ ಚಿಕಿತ್ಸೆ. ಬರೀ ವೈದ್ಯಕೀಯ ಚಿಕಿತ್ಸೆ ಮಾತ್ರ ಅಲ್ಲ, ಇದರ ಜೊತೆಗೆ ಮನಸ್ಸಿನ ಚಿಕಿತ್ಸೆ. ಒಬ್ಬ ವ್ಯಕ್ತಿ ಯಾಕೆ ಕುಡಿತದ ಅಭ್ಯಾಸಕ್ಕೆ ಹೋಗ್ತಾನೆ, ಯಾಕೆ ಅವನಿಗೆ ಕುಡಿಬೇಕು ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ, ಏನು ನೋಡಿದಾಗ, ಕೆಲವರಿಗೆ ಬಾರ್ ನೋಡಿ ಕೂಡಲೇ ಕುಡಿಬೇಕು ಅನ್ಸುತ್ತೆ, ಕೆಲವರಿಗೆ ಗಂಡ ಹೆಂಡತಿ ಜಗಳ ಆದ ಕೂಡಲೇ ಕುಡಿಬೇಕು ಅನ್ಸುತ್ತೆ, ಕೆಲವರಿಗೆ ಇದು ಏನೋ ಹಣ ಸಿಕ್ಕ ಕೂಡಲೇ ಕುಡಿಬೇಕು ಅನ್ಸುತ್ತೆ. ಇದು ನೋಡಿ ಡಯಾಬಿಟೀಸ್ ತರನೇ, ಸ್ವೀಟ್ ನೋಡಿದ ಕೂಡಲೇ ಡಯಾಬಿಟೀಸ್ ರೋಗಿಗೆ ತಿನ್ಬೇಕು ಅಂತ ಅನ್ಸುತ್ತೆ. ಮದುವೆ ಸಮಾರಂಭದಲ್ಲಿ ಊಟ ಮಾಡುವಾಗ ಇನ್ನೊಂದು ಸ್ವೀಟ್ ತಗೊಳ್ಳೋಣ, ಇವತ್ತು ಒಂದಿನ ಸ್ವೀಟ್ ತಗೊಳ್ಳೋಣ, ಏನೂ ಆಗಲ್ಲ ಅಂತ ಅನ್ಸಕ್ ಶುರುವಾಗುತ್ತೆ. ಸೊ ಇಂಥವುದನ್ನ ಸರಿಪಡಿಸ್ಲಿಕ್ಕೆ ಮನಃಶಾಸ್ತ್ರಜ್ಞರು ಈ ಅವರ ಯೋಚನೆಗಳನ್ನ ಕಂಡು ಹಿಡಿದು ಅವರೊಟ್ಟಿಗೆ ಮಾತಾಡಿ ಆಪ್ತ ಸಮಾಲೋಚನೆ ಅಂತಾರೆ. ನೀವು ಅಡ್ಮಿಟ್ ಆದಾಗ ನಿಮ್ಗೆ ಕೌನ್ಸಿಲರ್ ಅಂತ ಇರ್ತಾರೆ. ನೀವು ಯಾಕೆ ಕುಡಿತೀರಿ, ಏನು ಕಾರಣದಿಂದ ಕುಡಿತೀರಿ, ಕುಡಿತವನ್ನು ಬಿಡ್ಲಿಕ್ಕೆ ನೀವು ಏನು ಮಾಡಬಹುದು, ಇದ್ರ ಬಗ್ಗೆ ಎಲ್ಲ ಆಪ್ತ ಸಲಹೆಯನ್ನು ನೀಡ್ತಾರೆ. ಇದು ಕೂಡ ಈ ವೈದ್ಯಕೀಯ ಚಿಕಿತ್ಸೆಯಲ್ಲೇ ಬರುತ್ತೆ. ಇನ್ನು ಮೂರನೇದು ಈ ಆಲ್ಕೋಹಾಲಿಕ್ ಅನಾನಿಮಸ್ ಅಂತ ನೀವು ಕೇಳಿರ್ಬೋದು. ನಮ್ಮ ಆಸ್ಪತ್ರೆಯಲ್ಲಿ ಯಾರೇ ಅಡ್ಮಿಟ್ ಆದ್ರೂ ಅನಾಮಿಕ ಅಮಲಿಗಳು ಇವರ ಒಂದು ಮೀಟಿಂಗ್ಗಳಿಗೆ ಕಳಿಸ್ತೇವೆ. ಯಾಕೆ? ನೀವೇನ್ ತಿಳ್ಕೊಳ್ಬೇಕು ಅಂದ್ರೆ, ನಿಮಗೊಂದು ಆಶ್ಚರ್ಯ ಆಗುವಂತ ವಿಷಯ ಹೇಳ್ತಾನೆ. ಈ ಮದ್ಯವ್ಯಸನ ಅಂತ ಒಂದು ಕಾಯಿಲೆ ಅಂತ ಹೇಳುವುದರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಒಂದು, ಇನ್ನೊಂದು ಆಲ್ಕೋಹಾಲಿಕ್ ಅನಾನಿಮಸ್ನವರು, ಇವರು ಇಬ್ರು ಕೂಡ ಇದನ್ನ ಒಂದು ವೈದ್ಯಕೀಯ ತೊಂದರೆ ಅನ್ನೋದನ್ನ ಒಪ್ಪುತ್ತಾರೆ. ಸೊ ಈ ಆಲ್ಕೋಹಾಲಿಕ್ ಅನಾನಿಮಸ್ ಅನ್ನೋದು ಒಂದು ಕುಡಿತ ಬಿಟ್ಟವರ ಒಂದು ಸ್ವಸಹಾಯ ಗುಂಪು.
ಇಲ್ಲಿ ಇವ್ರು ಏನ್ ಮಾಡ್ತಾರಂದ್ರೆ ಎಲ್ಲರೂ ಪ್ರತಿದಿನ ಸಾಯಂಕಾಲ ಒಂದೊಂದು ಕಡೆ ಸೇರ್ತಾರೆ. ಈಗ ಉದಾಹರಣೆಗೆ ನಮ್ಮ ಉಡುಪಿಯಲ್ಲೇ ನೀವು ತಗೊಂಡ್ರೆ, ಉಡುಪಿಯಲ್ಲಿ ಈಗ ಪ್ರತಿ ಆದಿತ್ಯವಾರ ಕ್ರಿಶ್ಚಿಯನ್ ಹೈಸ್ಕೂಲ್ನಲ್ಲಿ ಅವರ ಮೀಟಿಂಗ್ ನಡೀತದೆ. ಪ್ರತಿ ಬುಧವಾರ MITಯ ಹಳೆ ಆರ್ಕಿಟೆಕ್ಚರ್ ಬ್ಲಾಕ್ ಇದೆ, ಅಲ್ಲಿ ಅವರ ಮೀಟಿಂಗ್ ನಡೀತದೆ. ಆಮೇಲೆ ಪ್ರತಿ ಶುಕ್ರವಾರ ಅಗೈನ್ ಅದು ಇದು ನಮ್ಮ ಅಂಬಲ್ಪಾಡಿ ದೇವಸ್ಥಾನದಲ್ಲಿ ನಡೀತದೆ. ಪ್ರತಿ ಶನಿವಾರ AV ಬಾಳಿಗ ಸ್ಮಾರಕ ಆಸ್ಪತ್ರೆಯಲ್ಲಿ ಮೀಟಿಂಗ್ ನಡೀತದೆ. ಇಲ್ಲಿ ಏನಂದ್ರೆ ಕುಡಿತವನ್ನು ಬಿಟ್ಟಂತಹ ವ್ಯಕ್ತಿಗಳು ಸೇರ್ಕೊಂಡು ಅವರೆಲ್ಲೂ ಕೂಡ ನಾನು ಅವನು ನಾನು ಇವನು ಅದೆಲ್ಲ ಹೇಳಲ್ಲ. ಅವ್ರು ಮಾತಾಡುವಾಗಲೇ ಹೇಳ್ತಾರೆ ನಾನೊಬ್ಬ ಅಮಲು ರೋಗಿ. ಅವ್ರು ಹೇಳುದು ಒನ್ಸ್ ಅನ್ ಆಲ್ಕೋಹಾಲಿಕ್ ಆಲ್ವೇಸ್ ಅನ್ ಆಲ್ಕೋಹಾಲಿಕ್ ಅಂತ. ಸೊ ಇದನ್ನ ಪದೇ ಪದೇ ಅವರು ಹೇಳ್ತಾ ಇರ್ತಾರೆ. ಏನಂದ್ರೆ ಈ ತರ ಅವನು ಏನು ಈ ಕುಡಿತವನ್ನ ಬಿಡ್ಲಿಕ್ಕೆ ಏನ್ ಮಾಡ್ಬೇಕು, ಕುಡಿತವನ್ನ ಅವರು ಹೇಗೆ ಬಿಟ್ರು, ಇದನ್ನ ಸ್ವಸಹಾಯ ಅವರು ಹೇಗೆ ಅವರಿಗೆ ಸಹಾಯ ಆಗುತ್ತೆ ಅದನ್ನೆಲ್ಲ ಹೇಳ್ತಾ ಇರ್ತಾರೆ. ಸೊ ಅದನ್ನ ಕೇಳಿಸ್ಕೊಂಡು ಇದನ್ನ ನಾವು ಏನ್ ಹೇಳ್ತೇವೆ ಅಂದ್ರೆ ಸ್ವಸಹಾಯ, ಕುಡಿಯುವುದನ್ನ ಬಿಟ್ಟವರು ಇನ್ನೊಬ್ಬರಿಗೆ ಸಹಾಯ ಆಗ್ಲಿ ಅಂತ ಅವರ ಎಕ್ಸ್ಪೀರಿಯನ್ಸ್ ಗಳನ್ನ ಹೇಳುದು. ಸೊ ಇದನ್ನ ನಾವು ಸಪೋರ್ಟ್ ಗ್ರೂಪ್ಸ್ ಅಂತ ಹೇಳ್ತೇವೆ. ಸೊ ಇದನ್ನ ಮನಸ್ಸಿನಲ್ಲಿ ನೀವು ಇಟ್ಕೊಳ್ಬೇಕು. ಏನಂದ್ರೆ ಈ ಗುಂಪುಗಳಿಗೆ ರೆಗ್ಯುಲರ್ ಆಗಿ ಹೋಗುದು ಕೂಡ ಚಿಕಿತ್ಸೆಯ ಒಂದು ಭಾಗ. ಇದು ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸ್ವಸಹಾಯ ಗುಂಪುಗಳು ಬಹಳಷ್ಟು ಇರುತ್ತೆ ಬೇರೆ ಬೇರೆ ರೋಗಗಳಿಗೆ. ಇನ್ಫ್ಯಾಕ್ಟ್ ಸ್ಕಿಜೋಫ್ರಿನಿಯಾ ಅನ್ನುವಂತ ರೋಗಕ್ಕಿದೆ, ಹಾಗೆ ಬೈಪೋಲಾರ್ ಡಿಸಾರ್ಡರ್ ಅನ್ನುವಂತ ರೋಗಕ್ಕೆ ಇದೆ. ಡಯಾಬಿಟಿಸ್ ಇರುವವರಿಗೆ ಅವರು ಹೇಗೆ ಸಕ್ಕರೆಯನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು ಅನ್ನೋದಕ್ಕೆ ಕೂಡ ಇದೆ. ಹೀಗೆ ಇದು ಈ ಒಂದು ವಿಷಯವನ್ನ, ಇದು ಒಂದು ವೈದ್ಯಕೀಯ ಚಿಕಿತ್ಸೆಯಲ್ಲೇ ಒಂದು ಭಾಗ ಅಂತ. ಆದ್ರೆ ಒಂದು ಹೇಳ್ತೇನೆ, ಇಲ್ಲಿ ನಾವು ಯಾರು ಕೂಡ ವೈದ್ಯರು ಅವರ ಜೊತೆಗೆ ಸೇರ್ಕೊಳ್ಳಲ್ಲ. ನಾವು ಅದನ್ನ ಸಪೋರ್ಟ್ ಅಂದ್ರೆ ನಮ್ಮ ಪೇಷಂಟ್ಗೆ ಅಲ್ಲಿ ಹೋಗಿರಪ್ಪ ಅಂತ ಹೇಳುವುದು ಹೊರತು ಅವರ ಯಾವುದೇ ಸಂಸ್ಥೆಯನ್ನ ಬೆಳೆಸುವುದರಲ್ಲಾಗ್ಲಿ ಆ ಸಂಸ್ಥೆಯಲ್ಲಿ ನಡೆಯುವಂತ ವಿಚಾರಗಳಲ್ಲಿ ನಾವು ತಲೆ ಹಾಕುದಿಲ್ಲ. ಇದು ನಾವು ಈ ಕುಡಿತವನ್ನ ಬಿಡಬೇಕು ಅಂತ ಇರುವವರಿಗೆ ಸಹಾಯ ಮಾಡುವ ಒಂದು ವಿಧಾನ ಅಷ್ಟೇ. ಸೊ ಇದು ಆಲ್ಕೋಹಾಲಿಕ್ ಅನಾನಿಮಸ್ ಕೂಡ ಬಹಳ ಇಂಪಾರ್ಟೆಂಟ್. ನಾಲ್ಕನೇದು ಬಂದು ಈ ರೋಗದಿಂದ ಹೊರಗೆ ಬರಬೇಕು ಅಂದ್ರೆ ನಿಮ್ಮ ಜೀವನ ಶೈಲಿಯನ್ನ ಚೇಂಜ್ ಮಾಡ್ಕೊಳ್ಬೇಕು. ಮನಸ್ಸಿಗೆ ಒತ್ತಡ ತರುವಂತ ವಿಷಯಗಳನ್ನ ಕಡಿಮೆ ಮಾಡ್ಕೊಳ್ಬೇಕು. ಸೊ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳುವಾಗ ನಿಮ್ಮ ಮನೆಯವರೊಟ್ಟಿಗೆ ಚೆನ್ನಾಗಿ ಬೆರಿಬೇಕು. ಮನೆಯವರು ಕೂಡ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು. ಅದನ್ನ ನಾನು ಮುಂದೆ ಹೇಳ್ತೇನೆ. ದಿನ 1 ಗಂಟೆ ವಾಕಿಂಗ್ ಮಾಡೋದು, ನೀವು ತಿನ್ನುವ ಆಹಾರದತ್ತ ಗಮನ ಕೊಡೋದು, ಇದು ಕೂಡ ಬಹಳ ಮುಖ್ಯ. ಮನೆಯವರು ಈಗ ಬಹಳ ಸರಿ ಏನಾಗುತ್ತಂದ್ರೆ, ನೀವು ಕುಡಿಯುವವರದ್ದು ಒಂದು ವಿಶೇಷ ಗುಣ ಏನಂದ್ರೆ ರ್ಯಾಷನಲೈಸೇಷನ್ ಅಂತ. ಅವ್ರು ಕುಡಿದು ಕೂಡಲೇ ಮನೆಯವರನ್ನ ಬ್ಲೇಮ್ ಮಾಡ್ತಾರೆ. ನಾನು ನೋಡಿದ್ದೇನೆ ಎಷ್ಟೋ ಜನ 1 ವರ್ಷ 6 ತಿಂಗಳು ಕುಡಿಯುವುದನ್ನು ಬಿಡ್ತಾರೆ. ಆವಾಗ್ಲೂ ಹೇಳ್ತಿರ್ತಾರೆ ಮನೆಯವರು ಬದಲಾಗಿಲ್ಲ ಹಾಗೆ ಹೀಗೆ ಅಂತ. ಕುಡಿದು ಕೂಡಲೇ ಮನೆಯವರಿಂದಲೇ ಅಂತ. ನಾನು ಒಂದು ಹೇಳ್ತೇನೆ, ನೀವು ಇನ್ನೊಬ್ಬರಿಗೋಸ್ಕರ ಕುಡಿತವನ್ನ ಬಿಡುದು ಬೇಡ. ನೀವು ನಿಮ್ಗೋಸ್ಕರ ಬಿಡಬೇಕು. ಮನೆಯವರಿಗೆ ಬದಲು ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಈಗ ನಮ್ಮ ಆಸ್ಪತ್ರೆಯಲ್ಲಿ ನಾವು ಈ ಮನೆಯವರಿಗೆ ಕೆಲವು ಕಾರ್ಯಕ್ರಮಗಳನ್ನ ಮಾಡ್ತೇವೆ. ಮನೆಯವರಿಗೆ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ ಮನೆಯವರು ಯಾವ ರೀತಿ ಇವ್ರ ಜೊತೆ ವರ್ತಿಸಬೇಕು, ಪೇಷಂಟ್ಸ್ ಜೊತೆ ವರ್ತಿಸಬೇಕು, ಇವೆಲ್ಲ ಅಂದ್ರೆ ಅಗೈನ್ ಈ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಬಹಳ ಮುಖ್ಯ. ಯಾವುದೇ ಕಾಯಿಲೆಯಲ್ಲಿ ಆಗಿ, ಈಗ ಡಯಾಬಿಟಿಸ್ ಕಾಯಿಲೆಯಲ್ಲಿ ಗಂಡನಿಗೆ ಡಯಾಬಿಟಿಸ್ ಇದ್ರೆ ಹೆಂಡತಿ ಅವನ ಮುಂದೆನೆ ಸ್ವೀಟ್ ತಿಂತಾ ಇದ್ರೆ ಏನಾಗುತ್ತೆ, ಇವನಿಗೂ ಸ್ವೀಟ್ ತಿನ್ಬೇಕು ಅನ್ಸುತ್ತೆ. ಮಕ್ಕಳಿಗೆ ಸ್ವೀಟ್ ಇಷ್ಟ ಅಂತ ಹೇಳಿ ಹೆಂಡತಿ ಪದೇ ಪದೇ ಸ್ವೀಟನ್ನೇ ಮಾಡಿ ಹಾಕೋದು, ಅಥವಾ ಗಂಡನಿಗೆ ಸಲಾಡ್ ಕೊಡಬೇಕು, ಅನ್ನ ಕಡಿಮೆ ಕೊಡಬೇಕು, ಅನ್ನದ ಬದಲು ಪ್ರೋಟೀನ್ ಕೊಡಬೇಕು ಅಂತ ಡಾಕ್ಟರ್ ಹೇಳಿದ್ರೆ ಹೆಂಡತಿ ಕೇಳುದಿಲ್ಲ. ಅದೆಲ್ಲ ಆಗುದಿಲ್ಲ, ನನ್ನ ಕೈಲಿ ನಿಮ್ಗೆ ಪ್ರೋಟೀನ್ ಅಂದ್ರೆ ನಾನ್ ವೆಜ್, ನಾನು ನಿಮಗೆ ಕೊಡ್ಲಿಕ್ಕೆ ರೆಡಿ ಇಲ್ಲ. ಇದೇ ರೀತಿ ಹೆಂಡತಿಯರು ಇಲ್ಲಿ ಕೂಡ ಅಷ್ಟೇ. ಈ ಆಲ್ಕೋಹಾಲ್ ಕಾಯಿಲೆಯಲ್ಲೂ ಕೂಡ ಕೆಲವೊಮ್ಮೆ ಹೆಂಡತಿಯರು ಅವರಿಗೆ ನೀವು ಈಗ ಒಂದು ಉದಾಹರಣೆ ಕೊಡ್ತೇನೆ. ಒಂದು ನಿಜವಾಗ್ಲೂ ನಡೆದ ಘಟನೆ ಇದು. ಒಬ್ಬ ಕುಡಿಯುವುದು ಬಿಟ್ಟು 3 ತಿಂಗಳಾದ್ಮೇಲೆ ಹೆಂಡತಿಗೆ ಒಂದು 700 ರೂಪಾಯಿ ಸ್ಯಾರಿ ತಂದು ಕೊಟ್ಟ. ಅವಳು ಕೂಡ್ಲೇ ಸಿಟ್ಟು ಮಾಡ್ಕೊಂಡು ಹೇಳಿದ್ಲು, ನೋಡು ನೀನು ಮೊದ್ಲೇ ಕುಡಿಯುವುದು ಬಿಟ್ಟಿದ್ರೆ ನನಗೆ 5,000 ರೂಪಾಯಿ ಸೀರೆ ತಂದು ಕೊಡ್ಬೋದಿತ್ತು, ನೀನ್ ನೋಡು ಎಂತ ಮುಟ್ಟಾಳ ನೀನು. ಇದು ಹೇಳಿದ ಕೂಡಲೇ ಅವನು ಮತ್ತೆ ಒತ್ತಡದಿಂದ ಹೋಗಿ ಪುನಃ ಕುಡ್ದ. ಸೊ ಇದು ಫ್ಯಾಮಿಲಿ. ಆದ್ರೆ ಫ್ಯಾಮಿಲಿಯನ್ನೇ ಬ್ಲೇಮ್ ಮಾಡುವುದರಲ್ಲಿ ಅರ್ಥ ಇಲ್ಲ. ಫ್ಯಾಮಿಲಿಯವರಿಗೆ ನಾವು ಏನು ಚಿಕಿತ್ಸೆ ಮಾಡಬೇಕು ಮಾಡ್ತೇವೆ, ಆದ್ರೆ
ಫ್ಯಾಮಿಲಿಯನ್ನೇ ಬ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ. ಹೇಗೆ ಸಕ್ಕರೆ ಕಾಯಿಲೆ BP ಕಾಯಿಲೆಯಲ್ಲಿ ಮನೆಯವರು ಅದು ಸ್ವೀಟ್ ತಿಂತಾ ಇದ್ರೆ ನನಗೆ ಕಾಯಿಲೆ ಇದೆ ಅಂತ ಹೇಳಿ ನಾನು ಅದನ್ನು ಅವಾಯ್ಡ್ ಮಾಡ್ಬೋದು, ಅದು ಬಿಟ್ಟು ಮನೆಯವರನ್ನು ಬೈಯುವುದರಲ್ಲಿ ಅರ್ಥ ಇಲ್ಲ. ಸೊ ಇದು ಮತ್ತೆ ಹೇಳ್ತೇನೆ, ಶುಗರ್ನ ಕಾಯಿಲೆಗೆ ಹೇಗೆ ಚಿಕಿತ್ಸೆ ಇದೆ ಹಾಗೆ ಇಲ್ಲಿ ಚಿಕಿತ್ಸೆ ಇದೆ. ವೈದ್ಯಕೀಯ ಚಿಕಿತ್ಸೆ ಅಂತ ಹೇಳುವಾಗ ಕೆಲವು ಮಾತ್ರೆಗಳಿದೆ, ಆಸೆ ಕಡಿಮೆ ಮಾಡುವಂತ ಮಾತ್ರೆಗಳಿದೆ, ಹಿಂತೆಗೆತದ ಚಿಹ್ನೆಗಳನ್ನು ಕಡಿಮೆ ಮಾಡುವಂತ ಮಾತ್ರೆಗಳಿದೆ. ನಡವಳಿಕೆಗಳಿಂದ ಈ ಕಾಯಿಲೆ ಜಾಸ್ತಿ ಆಗುತ್ತೆ ಅಂದ್ರೆ ಆ ನಡವಳಿಕೆಗಳನ್ನ ಕಡಿಮೆ ಮಾಡುದು, ಅಂದ್ರೆ ಬಾರ್ ನೋಡಿದಾಗ ಕುಡಿತದ ಆಸೆ ಆಗುತ್ತಾದ್ರೆ ಬಾರ್ ನೋಡದೇ ಇರುವುದು, ಮನೆಯಲ್ಲಿ ಗಲಾಟೆ ಆದಾಗ ಕುಡಿಬೇಕು ಅಂತ ಅನಿಸುತ್ತೆ ಅಂತ ಆದ್ರೆ ಗಲಾಟೆಗಳಾದ ಕೂಡಲೇ ಅದನ್ನು ಸರಿಪಡಿಸ್ಲಿಕ್ಕೆ ಏನು ಮಾಡ್ಬೋದು, ಗಲಾಟೆ ಆದಾಗ ಗಲಾಟೆಯನ್ನು ನಿಲ್ಲಿಸ್ಲಿಕ್ಕೆ ಆಗಲ್ಲ ಆದ್ರೆ ಕುಡಿಯುವುದಕ್ಕೆ ಹೋಗುವುದರ ಬದಲು ಬೇರೆ ಏನು ಮಾಡ್ಬೋದು, ಇದರ ಬಗ್ಗೆ ಮನಃಶಾಸ್ತ್ರೀಯ ಚಿಕಿತ್ಸೆಗಳು, ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ಹೇಳ್ತಾರೆ, ಆಗ ಹೇಳಲಿಕ್ಕೆ ಮರ್ತೋಯ್ತು, ಈ ತರದ ಚಿಕಿತ್ಸೆಗಳನ್ನ ಕೊಡ್ತಾರೆ. ಮತ್ತೆ ಕುಡಿತದ ಹಂಗಿನಿಂದ ದೂರ ಇರಬೇಕು ಅನ್ನುವ ಕಾರಣದಿಂದ ವಾರಕ್ಕೆ 1 ಅಥವಾ 2 ಆಲ್ಕೋಹಾಲಿಕ್ ಅನಾನಿಮಸ್ ಮೀಟಿಂಗ್ಗಳಿಗೆ ಅಟೆಂಡ್ ಮಾಡಿದ್ರೆ ಆವಾಗ ಏನಾಗುತ್ತೆ, ನಿಮ್ಮ ಮನಸ್ಸು ದೃಢವಾಗಿರುತ್ತೆ, ನಿಮಗೆ ಪದೇ ಪದೇ ಆ ಮೆಸೇಜ್ ಬರ್ತಾ ಇರುತ್ತೆ ನಾನು ಕುಡಿತದಿಂದ ದೂರ ಇರಬೇಕು ಅಂತ. ಅದರ ನೆಕ್ಸ್ಟ್ ಬರೋದು ಜೀವನ ಶೈಲಿಯ ಬದಲಾವಣೆ. ನೀವು ಕುಡಿತವನ್ನು ಬಿಟ್ಟಾಗ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಬೇಕು. ಒತ್ತಡವನ್ನ ಕಡಿಮೆ ಮಾಡಬೇಕಾದ್ರೆ ರೆಗ್ಯುಲರ್ ಆಗಿ ಎಕ್ಸಸೈಸು, ಒತ್ತಡ ಕಡಿಮೆ ಮಾಡ್ಕೊಳ್ಳಿಕ್ಕೆ ನಿಮ್ಮ ಫ್ಯಾಮಿಲಿಯವರ ಒಟ್ಟಿಗೆ ಬೆರೆಯುವುದು, ಹಾಗೆ ಫ್ಯಾಮಿಲಿಯವರು ಕೂಡ ಕೆಲವು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು. ಈ ವಿಷಯಗಳು ಈ ಕುಡಿತದ ಚಿಕಿತ್ಸೆಯ ಬಗ್ಗೆ. ನೆಕ್ಸ್ಟ್ ಬರುತ್ತೆ, ಸರ್ ನೀವು ಕಾಯಿಲೆ ಅಂತೀರಾ, ಆಗಿದ್ರೆ ಅದು ಗುಣಪಡಿಸಕ್ಕಾಗುತ್ತಾ? ನೆಕ್ಸ್ಟ್ ಪ್ರಶ್ನೆ. ಖಂಡಿತ ಹೌದು. ಸಕ್ಕರೆ ಕಾಯಿಲೆ ಗುಣಪಡಿಸ್ಲಿಕ್ಕಾಗತ್ತಾ? BP ಕಾಯಿಲೆ ಗುಣಪಡಿಸ್ಲಿಕ್ಕಾಗತ್ತಾ? ಹಾರ್ಟಿನ ಕಾಯಿಲೆ ಗುಣಪಡಿಸ್ಲಿಕ್ಕಾಗತ್ತಾ? ಆಗಲ್ಲ. ಹೇಗೆ BP, ಶುಗರು, ಹಾರ್ಟಿನ ಕಾಯಿಲೆಗಳು ಚಿಕಿತ್ಸೆ ಕೊಡಬಲ್ಲಂತ ಕಾಯಿಲೆಗಳು ಅಷ್ಟೇ, ಮ್ಯಾನೇಜಬಲ್ ಕಂಡೀಷನ್, ನಾಟ್ ಕ್ಯೂರಬಲ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ರಿಕವರಿ ಅನ್ನೋದು ಅಂದ್ರೆ ಈ ಕಾಯಿಲೆಯಿಂದ ಚೇತರಿಸಿಕೊಳ್ಳಬೇಕಾದ್ರೆ ಲೈಫ್ ಲಾಂಗ್ ಕಮಿಟ್ಮೆಂಟ್ ಬೇಕು. ನಾನು ಕುಡಿಯುವುದನ್ನು ಬಿಟ್ಟು 5 ವರ್ಷ ಆಯ್ತು ಅಂತ ಹೇಳಿ ಯಾವುದೋ ಒಂದು ಪಾರ್ಟಿಯಲ್ಲಿ ಹೋಗಿ ಒಂದು 30 ml ಕುಡಿದ್ರೆ ರೀಇನ್ಸ್ಟೇಟ್ಮೆಂಟ್ ಅಂತಾರೆ. 30 ಇದ್ದದ್ದು 60 ಆಗುತ್ತೆ, 60 ಇದ್ದದ್ದು 90 ಆಗ್ತದೆ, 90 ಇದ್ದದ್ದು ಒಂದು ಬಾಟ್ಲ್ ಆಗುತ್ತೆ. ಸೊ ಡಯಾಬಿಟೀಸ್ನವರು ಹೇಗೆಯೋ ಹಾಗೆಯೇ ಇಲ್ಲಿಯೂ ಕೂಡ ಡಯಾಬಿಟೀಸ್ ಇರುವವನು ಅವನು ಬಹಳ ಪಥ್ಯ ಮಾಡಿ ವೆಯ್ಟ್ ಎಲ್ಲ ಕಡಿಮೆ ಮಾಡಿದ, ಅವನು ಶುಗರ್ ನಾರ್ಮಲ್ ಇದೆ ಮಾತ್ರೆ ನಿಲ್ಲಿಸು ಅಂದ, ನೆಕ್ಸ್ಟ್ ಡೇನೆ ಪಥ್ಯ ನಿಲ್ಲಿಸಿ ಬಿಡ್ತಾನೆ, ಮತ್ತೆ ಹೋಗಿ ಚೆನ್ನಾಗಿ ತಿಂತಾನೆ. 1-2 ತಿಂಗಳ ಒಳಗೆ ಮತ್ತೆ ವೆಯ್ಟ್ ಜಾಸ್ತಿ ಆಗುತ್ತೆ, ಶುಗರ್ ಪುನಃ ಬರುತ್ತೆ. ಅದೇ ರೀತಿ ಆಲ್ಕೋಹಾಲಿಸಮ್ ಕೂಡ ಅಷ್ಟೇ. ಬಿಟ್ಟಿದ್ದಾರೆ, 2 ವರ್ಷ ಬಿಟ್ಟರು, 3 ವರ್ಷ ಬಿಟ್ಟರು, 10 ವರ್ಷ ಬಿಟ್ಟು ರಿಲ್ಯಾಪ್ಸ್ ಆದವರನ್ನು ನೋಡಿದ್ದೇನೆ, 20 ವರ್ಷ ಬಿಟ್ಟು ರಿಲ್ಯಾಪ್ಸ್ ಆದವರನ್ನು ನಾನು ನೋಡಿದ್ದೇನೆ. ಸೊ ನಾನು ನಿಮ್ಗೆ ಹೇಳುವುದೇನೆಂದ್ರೆ ಈ ಆಲ್ಕೋಹಾಲಿಸಮ್ಗೂ ಕೂಡ ಲೈಫ್ ಲಾಂಗ್ ಕಮಿಟ್ಮೆಂಟ್ ಬೇಕು. ನಾವು ಕುಡಿತದಿಂದ ದೂರ ಇರ್ತೇನೆ, 1 ಸರಿ 2 ಸರಿ ದೂರ ಇರ್ತೇನೆ ಆಗಲ್ಲ. ಹೆಚ್ಚಿನವರು ಮುಗ್ಗರಿಸಿ ಬೀಳುವುದೇ ಹೀಗೆ. ಹೆಚ್ಚಿನವರು ಪುನಃ ಯಾಕಂದ್ರೆ ಅವರು ಕಮಿಟ್ಮೆಂಟ್ ಕಳ್ಕೊತಾರೆ. ಯಾರೋ ಫ್ರೆಂಡ್ ಜೊತೆ ಹೋದೆ ಕುಡ್ದೆ, ನಮ್ಮ ಆಫೀಸ್ ಅವ್ರ ಜೊತೆ ಹೋದೆ ಕುಡ್ದೆ, ನಾನು ನನ್ನ ಕೆಲಸದಲ್ಲಿ ಕುಡಿಲೇಬೇಕು. ನನಗೀಗ ನೆನ್ಬರೋದು ಒಬ್ರು ಪೊಲೀಸ್ನವರು, ಸರ್ ನಮ್ಗೆ ಬೀಟ್ಗೆ ಹೋದಾಗ ನನಗೆ ಅಲ್ಲಿ ತುಂಬಾ ಒತ್ತಡ ಆಯ್ತು, ಕುಡಿದು ಬಿಟ್ಟೆ, ಆಮೇಲೆ ಏನಾಯ್ತು, ಆಮೇಲಿಂದ ದಿನ ಕುಡಿಯಕ್ಕೆ ಶುರು ಮಾಡಿದೆ. ಸೊ ಇದು ನೀವು ಒಂದು ತಿಳ್ಕೊಳ್ಬೇಕು ಏನಂದ್ರೆ ಇದು ಸಾಧ್ಯ ಇಲ್ಲ, ಜೀವನ ಪೂರ್ತಿ ಇದಕ್ಕೆ ಕಮಿಟ್ಮೆಂಟ್ ಬೇಕು. ಸೊ ಇದನ್ನ ನೀವು ತಿಳ್ಕೊಳ್ಬೇಕು. ಸೊ ನೀವು ಒಂದು ಸಮಾಜವಾಗಿ ನಾವು ಏನ್ ತಿಳ್ಕೊಳ್ಬೇಕಂದ್ರೆ ಮದ್ಯ ವ್ಯಸನ ಇದು ಕಳಂಕಕ್ಕೆ ಗುರಿ ಮಾಡಬೇಡಿ. ಯಾರೇ ಆಗ್ಲಿ, ಅವನು ಹುಡುಕ, ಅವನು ಪ್ರಯೋಜನ ಇಲ್ಲ. ನಾನು ಇದನ್ನ ಯಾವಾಗಲೂ ಹೇಳ್ತಾ ಇರ್ತೇನೆ. ಇನ್ಫ್ಯಾಕ್ಟ್ ನನ್ನ ನಿಜ ಜೀವನದಲ್ಲೂ ಯಾವತ್ತೂ ಕೂಡ ಮದ್ಯ ವ್ಯಸನಿ ಅವನು ಅಂದ ಕೂಡಲೇ ನಾನು ಅವರನ್ನ ದ್ವೇಷ ಮಾಡಲ್ಲ. ಎಷ್ಟೋ ಸರಿ ಅವರು ಕುಡ್ದಿದ್ದಾರೆ ಅಂತ ಗೊತ್ತಾದಾಗ್ಲೂ ಕೂಡ ನಾವು ಅಂದ್ರೆ ಯಾವತ್ತೂ ಕೂಡ ಅವರು ಅದು ಒಂದು ಏನು ಕ್ಯಾರೆಕ್ಟರ್ ಡಿಫೆಕ್ಟ್, ಅವನು ಸರಿಯೇ ಆಗುದಿಲ್ಲ ಅನ್ನೋದು ಸುಳ್ಳು. ಇದು ಒಂದು ದೈಹಿಕ ಕಾಯಿಲೆ, ಮಾನಸಿಕ ಕಾಯಿಲೆ, ಆತ್ಮಿಕ ಕಾಯಿಲೆ. ನಾವು ಏನಂದ್ರೆ ಅವ್ರಿಗೆ ಆದಷ್ಟು ಅವರ ಮನಸ್ಸಿಗೆ ಬರುವ ಹಾಗೆ ಆಗಬೇಕು. ಅವರು ಈ ಅಭ್ಯಾಸದಿಂದ ಹೊರಗೆ ಇರುವ ಹಾಗೆ ಅವರಿಗೆ ನಾವು ಏನು ಸಪೋರ್ಟ್ ಕೊಡ್ಲಿಕ್ಕಾಗತ್ತೆ ಅದನ್ನ ಕೊಡುವ. ಆವಾಗ ಮಾತ್ರ ಅವರು ಈ ಕಾಯಿಲೆಯಿಂದ ದೂರ ಇರ್ಲಿಕ್ಕೆ ಸಾಧ್ಯ ಹೊರತು ನಾನು ನೀವು ಬೇರೆ ಏನು ಮಾಡ್ಲಿಕ್ಕಾಗಲ್ಲ ಇದರಲ್ಲಿ.
ನಾವು ಅವರಿಗೆ ಬೈದು ನೀನೊಬ್ಬ ಪಾಪಿ, ನೀನೊಬ್ಬ ನಿರುಪಯೋಗಿ, ನೀನು ಪ್ರಯೋಜನ ಇಲ್ಲ, ನೀನು ಬುರ್ನಾಸು ಈ ತರ ಎಲ್ಲ ಹೇಳಿ ಅವರು ಕುಡಿತವನ್ನ ಬಿಡ್ಲಿಕ್ಕಾಗಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಮದ್ಯಪಾನ ಒಂದು ಪಾಪ ಅಲ್ಲ. ಮದ್ಯಪಾನ ಮಾಡುವವರು, ಮದ್ಯಪಾನದ ಕಾಯಿಲೆಗೆ ತುತ್ತಾದವರು ಪಾಪಿಗಳಲ್ಲ. ಇದು ಯಾರಿಗೆ ಬೇಕಿದ್ರು ಬರ್ಬೋದು. ನಾನು ನೋಡಿದ್ದೇನೆ, ಡಾಕ್ಟರ್ಗಳು, ಇಂಜಿನಿಯರ್ಗಳು, ಪೂಜೆ ಮಾಡುವ ಭಟ್ರು, ಚರ್ಚಿನ ಫಾದರ್ಗಳು, ಎಷ್ಟೋ ತರ ಬೇರೆ ಬೇರೆ ಜಾತಿ, ಮತ, ಅವರ ಸಾಮಾಜಿಕ ಅಂತಸ್ತು ಇದು ಯಾವುದೂ ಇಲ್ಲದೆ ಇಂಜಿನಿಯರ್ಗಳು, ಲಾಯರ್ಗಳು ಕುಡಿತದ ಅಭ್ಯಾಸಕ್ಕೆ ಬಲಿಯಾಗಿದ್ದಾರೆ. ಸೊ ನೀವು ಏನ್ ತಿಳ್ಕೊಳ್ಬೇಕಂದ್ರೆ ಇದರ ಬಗ್ಗೆ ನಮ್ಗೆ ಕಂಪ್ಯಾಷನ್ ಅಂತ ಹೇಳ್ತೇವೆ. ಈ ಒಂದು ಇದರ ಬಗ್ಗೆ ಅವರ ಬಗ್ಗೆ ನಮ್ಗೆ ಒಂದು ರೀತಿಯಲ್ಲಿ ಮನಸ್ಸಿಗೆ ಕಂಪ್ಯಾಷನ್ ಅಂತ ಹೇಳ್ತಾರೆ. ಕಂಪ್ಯಾಷನ್ ಅಂದ್ರೆ ಅನುಕಂಪ ಇರಬೇಕು. ಆ ಅನುಕಂಪದಿಂದ ಅವರೊಡನೆ ನಾವು ವರ್ತಿಸಬೇಕು ಹೊರತು ಅವ್ರ ಮೇಲೆ ಜಡ್ಜ್ಮೆಂಟ್ ಪಾಸ್ ಮಾಡೋದು, ನೀವೇನು ಪ್ರಯೋಜನ ಇಲ್ಲದವರು, ನೀವೇನು ಪ್ರಯೋಜನ ಇಲ್ಲ, ನೀವು ಜೀವನದಲ್ಲಿ ಮುಂದೆ ಬರ್ಲಿಕ್ಕಾಗುದಿಲ್ಲ, ಈ ತರ ಹೇಳುವುದಲ್ಲ. ಒಂದು ಸಮಾಜವಾಗಿ ನಾವೆಲ್ಲ ಒಟ್ಟಾಗಿ ಈ ಮದ್ಯವ್ಯಸನದ ಅಭ್ಯಾಸ ಇರುವವರ ಬಗ್ಗೆ ಸ್ವಲ್ಪ ಸಹಾನುಭೂತಿಯಿಂದ ನಾವು ಕೆಲಸ ಮಾಡೋಣ. ಸೊ ಅವರಿಗೆ ಒಂದು ಚಾನ್ಸ್ ಕೊಡೋಣ ಈ ಅಭ್ಯಾಸದಿಂದ ಹೊರಗೆ ಬರ್ಲಿಕ್ಕೆ ಅಂತ. ಈ ನಿಟ್ಟಿನಲ್ಲಿ ಇವತ್ತು ಇದೊಂದು ವಿಶೇಷ ಕಾರ್ಯಕ್ರಮ, ನನ್ನ ಮನಸ್ಸಿಗೆ ಬಹಳ ಖುಷಿ ಕೊಟ್ಟ ಕಾರ್ಯಕ್ರಮ. ಸುಮಾರು 50 ಕಂತುಗಳನ್ನ ನಾವು ನಡೆಸ್ಕೊಂಡು ಬಂದಿದ್ದೇವೆ. ಇದನ್ನ ಬಹಳ ಚೆನ್ನಾಗಿ ನಡೆಸಿದಂತ ಸಚಿನ್ ಅವರು, ಹಾಗೆ ಇದರ ರೆಕಾರ್ಡಿಂಗ್ ಅನ್ನ ರೆಗ್ಯುಲರ್ ಆಗಿ ಮಾಡುವ ನಮ್ಮ ಸ್ಟಾಫ್ ಆದ ಶ್ವೇತಾ ನಾಯಕ್ ಅವರು, ಹಾಗೆಯೇ ನಮ್ಮ ಇದರ ಬಗ್ಗೆ ಕೋಆರ್ಡಿನೇಟ್ ಮಾಡ್ತಾ ಇರುವಂತ ಪದ್ಮಾ ರಾಘವೇಂದ್ರ ಮತ್ತು ದೀಪಶ್ರೀ ಅವರು, ಹಾಗೆ ನನ್ನ ಮನೋವೈದ್ಯರುಗಳು ಪ್ರತಿಯೊಬ್ಬರು ಇದರಲ್ಲಿ ಮಾತಾಡಿ ಅವರ ಅನಿಸಿಕೆಗಳನ್ನ ಹೇಳಿದ್ದಾರೆ ಮತ್ತು ಹೇಗೆ ಈ ಅಭ್ಯಾಸದಿಂದ ದೂರ ಇರ್ಲಿಕ್ಕೆ ನಾವು ವೈದ್ಯಕೀಯ ಸಲಹೆಯನ್ನ ಕೊಡ್ಬೋದು ಅನ್ನೋದರ ಬಗ್ಗೆ ಕೂಡ ಇದು ಮಾಡಿದ್ದಾರೆ. ಹಾಗೆ ಇದನ್ನ ನಾವು ನಮ್ಮ ಆಸ್ಪತ್ರೆಯ ಯೂಟ್ಯೂಬ್ ನಲ್ಲಿ ಇದನ್ನ ಅಪ್ಲೋಡ್ ಮಾಡಿದ್ದೇವೆ. ಇದಕ್ಕೆ ನಮ್ಮ ರಂಗನಾಥ್ ರಾವ್ ಇವರು ಕೂಡ ಕಾರಣ. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂತ ಬಾಲು ಅವರು, ಹಾಗೆ ನಮ್ಗೆ ರೆಕಾರ್ಡಿಂಗು ಮೊದಲಿಂದಲೂ ಪ್ರೊವೈಡ್ ಮಾಡ್ತಾ ಇರುವಂತ ಅರುಣ್ ಅವರು, ಇವ್ರದೆಲ್ಲ ಎಫರ್ಟ್ಸ್ ಅನ್ನ ನಾನು ಎಷ್ಟೇ ಹೇಳಿದ್ರು ಸಾಕಾಗ್ಲಾರ್ದು. ನಿಜವಾಗ್ಲೂ ಇವರೆಲ್ಲರೂ ಎಫರ್ಟ್ ಆಗ್ತಾ ಇರೋದು ಯಾಕಂದ್ರೆ ಈ ಸಮಾಜವನ್ನ ಮದ್ಯವ್ಯಸನ ವಿಮುಕ್ತರಾಗಿ ಮಾಡ್ಲಿಕ್ಕೆ. ಈಗ ನೀವು ಬಹಳ ಜನ ಕೇಳ್ತಾರೆ, ಸರ್ ಇಷ್ಟೆಲ್ಲ ನೀವು ಹೇಳಿದ್ರಿ, 1 ಗಂಟೆ ಮಾತಾಡಿದ್ರಿ, ಇದು ಸರ್ಕಾರ ಯಾಕೆ ನಿಲ್ಸಲ್ಲ ಅಂತ. ಸರ್ಕಾರ ಯಾಕೆ ನಿಲ್ಸಲ್ಲ? ಸರ್ಕಾರ ಒಳ್ಳೇದು ಕೆಟ್ಟದನ್ನು ನೋಡಲ್ಲ. ಸರ್ಕಾರ ಏನ್ ಮಾಡುತ್ತೆ, ತನಗೆ ಆದಾಯ ಬರುವುದನ್ನ ಜಾಸ್ತಿ ಮಾಡುತ್ತೆ. ಈಗ ಉದಾಹರಣೆಗೆ ಲಾಟ್ರಿ ಯಾಕೆ ಬ್ಯಾನ್ ಮಾಡಲ್ಲ? ಇವತ್ತು ಗ್ಯಾಂಬ್ಲಿಂಗ್ ಏನು ನೀವೆಲ್ಲ ಕೇಳಿರ್ಬೋದು, ಈ ಇಂಟರ್ನೆಟ್ ಗೇಮ್ಗಳು, ಈ ರಮ್ಮಿ ಅನ್ನುವಂತ ಆಟ ಇಂಟರ್ನೆಟ್ ಅಲ್ಲಿ ಬರುತ್ತೆ. ಇದನ್ನು ಸರ್ಕಾರ ಯಾಕೆ ಬ್ಯಾನ್ ಮಾಡಲ್ಲ? ಅಂದ್ರೆ ಇದರಿಂದ ಸರ್ಕಾರಕ್ಕೆ ಆದಾಯ ಇದೆ. ಸೊ ದಯವಿಟ್ಟು ತಿಳ್ಕೊಳ್ಳಿ, ಸರ್ಕಾರ ಅದರ ಕೆಲಸವನ್ನ ಮಾಡುತ್ತೆ. ಎಷ್ಟೋ ಸರಿ ನಂಗೆ ಅನ್ಸುತ್ತೆ ನಮ್ಮ ರಾಜಕಾರಣಿಗಳಿಗೆ ಬಹಳ ದೂರದೃಷ್ಟಿ ಇದೆ. ಈ ಕುಡ್ದು ಸಾಯುವಾಗ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅದರಲ್ಲೂ 15ರಿಂದ 25-30 ವರ್ಷದ ಮಕ್ಕಳು ಸಾಯುವುದರಲ್ಲಿ ಪ್ರಥಮ ಕೆಲವು ಕಾರಣಗಳಲ್ಲಿ ರಸ್ತೆ ಅಪಘಾತಗಳು, ಆತ್ಮಹತ್ಯೆ. ಈ ರಸ್ತೆ ಅಪಘಾತ, ಆತ್ಮಹತ್ಯೆಗೆ ಪ್ರಮುಖವಾದ ಕಾರಣ ಆಲ್ಕೋಹಾಲ್. ಸೊ ಇವರು ಬೇಗ ಸತ್ತರೆ ಜನಸಂಖ್ಯೆ ನಿಯಂತ್ರಣ ಆಗುತ್ತೆ ಅನ್ನುವ ಐಡಿಯಾನು ಇರ್ಬೋದು. ಅದು ಏನು ಕರ್ಮ ನನಗೆ ಗೊತ್ತಿಲ್ಲ. ಆದ್ರೆ ಸರ್ಕಾರ ಕುಡಿತವನ್ನ ನಿಲ್ಲಿಸಬೇಕು ಅಂತ ಅಂದುಕೊಳ್ಳೋದು ನಾವು ತಪ್ಪು. ನಾವು ಜಾಗೃತರಾಗಿ ಒಂದು ಜಾಗೃತ ಸಮಾಜವಾಗಿ ನಾವು ಈ ಒಂದು ಕುಡಿತದ ಅಭ್ಯಾಸದ ವಿರುದ್ಧ, ಅಂದ್ರೆ ಈ ಅಭ್ಯಾಸವನ್ನ ಬಿಡ್ಲಿಕ್ಕೆ ಯಾರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಸಹಾಯವನ್ನು ಮಾಡುವ. ಇದು ಡಯಾಬಿಟಿಸ್ ಕಾಯಿಲೆ, BP ಕಾಯಿಲೆ, ಹಾಗೆ ಹೃದಯ ರೋಗ ಕಾಯಿಲೆ, ಅದೇ ತರ ಇದು ಕೂಡ ಒಂದು ವೈದ್ಯಕೀಯ ಕಾಯಿಲೆ. ಇದಕ್ಕೆ ಚಿಕಿತ್ಸೆ ಇದೆ. ಇದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಚಿಕಿತ್ಸೆಗಳು, ಅಂದ್ರೆ ವೈದ್ಯಕೀಯ ಚಿಕಿತ್ಸೆ, ಮನಃಶಾಸ್ತ್ರೀಯ ಚಿಕಿತ್ಸೆ, ಕುಟುಂಬ ಚಿಕಿತ್ಸೆ, ಹಾಗೆ ಆಲ್ಕೋಹಾಲಿಕ್ ಅನಾನಿಮಸ್ ಚಿಕಿತ್ಸೆ, ಹೀಗೆ ಬೇರೆ ಬೇರೆ ಚಿಕಿತ್ಸೆಗಳನ್ನ ಒಟ್ಟಾರೆಯಾಗಿ ನಾವು ಇದು ಮಾಡಿದ್ರೆ ಈ ಒಂದು ಕಾಯಿಲೆಯಿಂದ ಹೊರಗೆ ಬರಲಿಕ್ಕೆ ಜನರಿಗೆ ಅವಕಾಶವನ್ನ ಮಾಡಿಕೊಡ್ಬೋದು ಅಂತ ಹೇಳ್ತಾ, ಈ 50ನೇ ಕಂತು ಏನಿದೆ ನಮ್ಮ ಆಸ್ಪತ್ರೆಯ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಒಂದು, ಇನ್ಫ್ಯಾಕ್ಟ್ ಇನ್ನು 2 ಕಾರ್ಯಕ್ರಮಗಳಾಯ್ತು ಅಂದ್ರೆ 1 ವರ್ಷ ಮುಗಿಸ್ತೇವೆ. ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಮತ್ತೆ ನಿಮ್ಗೆ ಏನಾದರೂ ಸಲಹೆಗಳು, ಇದ್ರ ಬಗ್ಗೆ ಏನಾದರೂ ಸಲಹೆಗಳನ್ನ ಕೊಡೋದಿದ್ರೆ ದಯವಿಟ್ಟು ಕೊಡಿ ಅಂತ ಹೇಳ್ತಾ, ಇನ್ನು ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ
ಇನ್ನು ನನಗೆ ಗೊತ್ತಿರೋ ಹಾಗೆ ಇನ್ನು 7-8 ನಿಮಿಷ ಇದೆ. ಪ್ರಶ್ನೆಗಳಿದ್ರೆ ಉತ್ತರ ಕೊಡ್ತೇನೆ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್.